स्तुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं ग्रहजमहममेजं ध्येयमाम्नाजगेयं सदजमसदजेजं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावाद्यडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजगेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಈಗ 4ನೇ ಸರ್ಗ 33ನೇ ಶ್ಲೋಕ. ದ್ಯೂತೆ ಜಿತಾಃ ಕೃತಾರಣ್ಯ ವಾಸಾ ಅಜ್ಞಾತವಾಸತಃ ಪಾರಂ ಗತಾಃ ಉಪಪ್ಲಾವ್ಯೇ ಪಾರ್ಥಾಸ್ತಂ ಪ್ರತಿಲೇಭಿರೇ. ಈ ಶ್ಲೋಕದಲ್ಲಿ ಪಾಂಡವರು ತಾವು ದುರ್ಯೋಧನನ ಕುತಂತ್ರದಿಂದ ಸೋತಿದ್ದ ಘಟನೆಯನ್ನ ಹೇಳ್ತಾರೆ. ದ್ಯೂತೆ ಜಿತಾಹ, ದ್ಯೂತ ಕ್ರೀಡೆಯಲ್ಲಿ ಸೋತರು, ಅವ್ರು ಗೆದ್ರು. ಆಮೇಲೆ ಏನಾಯ್ತು? ಅರಣ್ಯವಾಸ, ಕೃತ ಅರಣ್ಯವಾಸ, ಆಮೇಲೆ ಅಜ್ಞಾತವಾಸ, ಅದನ್ನೂ ದಾಟಿದ್ರು. ಅದಾದ್ಮೇಲೆ ಪಾಂಡವರೆಲ್ಲ ಉಪಪ್ಲಾವ್ಯ ಅಂತ ಒಂದು ನಗರದ ಹೆಸರು, ಅಲ್ಲಿ ಕೃಷ್ಣನನ್ನ ಹೊಂದುತ್ತಾರೆ. ಕೃಷ್ಣನ ಭೇಟಿ ಆಯ್ತು ಅಂತ ಅರ್ಥ. ಇಷ್ಟು ಸರಳವಾದ ಅರ್ಥ. ಟಿಪ್ಪಣಿಯಲ್ಲಿ ಏನ್ ಬರೀತಾರೆ ಅಂದ್ರೆ, ದ್ಯೂತ ಅಂದ್ರೆ ಏನರ್ಥ, ಅದಕ್ಕೆ ಮೊದಲನೇ ಟಿಪ್ಪಣಿಯಲ್ಲಿ ವಿವರಣೆ ಕೊಟ್ಟರು. ದ್ಯೂತ ಅಂದ್ರೆ ಶಕುನಿ ಕಾರಿತ ಅಕ್ಷ ಕ್ರೀಡನೆ. ಶಕುನಿನೇ ತಾನು ಮಾಡಿದ್ದು ಏನೋ ಅಕ್ಷ ಕ್ರೀಡೆ, ಪಗಡೆ ಆಟ, ಅಂದ್ರೆ ಅಕ್ಷ ಕ್ರೀಡನ ದ್ಯೂತ ಅಂದ್ರೆ ಇನ್ನೊಂದು ಹೆಸರಿಂದ ಕರಿತೀವಿ. ಅಲ್ಲಿ ಜಿತಾಹ, ಯಾರು ಗೆದ್ರು? ದುರ್ಯೋಧನಾದಿಗಳು ಗೆದ್ರು. ಪರಾಭವಗೊಂಡಿದ್ಯಾರು? ಪಾರ್ಥರು ಅಂದ್ರೆ ಪಾಂಡವರು. ಅಂದ ಜಿತಾಹ ಅಂದ್ರೆ ಅವರಿಂದ ಇವರು ಗೆಲ್ಲಲ್ಪಟ್ರು ಅಂದ್ರೆ ಇವರು ಸೋತ್ರು ಅಂತ ಅರ್ಥ. ಯಾರು? ಪಾಂಡವರು. ಜಿತಾಹ ಅನ್ನೋ ಶಬ್ದವನ್ನ ಜಯವನ್ನು ಹೊಂದಿದವ್ರಿಗಲ್ಲ, ಯಾರು ಪರಾಜಯ ಹೊಂದುತ್ತಾರಲ್ಲ, ಸೋತಿರ್ತಾರಲ್ಲ ಅಂತವ್ರಿಗೆ ಜಿತಾಹ ಅಂತ ಕರೀತಾರೆ. ಇಲ್ಲಿ ಜಿತಾಹ ಯಾರು? ದುರ್ಯೋಧನರಲ್ಲ, ಯಾಕಂದ್ರೆ ಅವ್ರು ಗೆದ್ದಿದ್ದಾರೆ. ಹಾಗಾದ್ರೆ ಯಾರು ಇಲ್ಲಿ ಸೋತಿದ್ದು? ಪಾಂಡವರು ಅಂತ. ಇವರು ಕೃತಾರಣ್ಯ ವಾಸ. ಕೃತ ಅಂದ್ರೆ ಅರಣ್ಯದಲ್ಲಿ ಯಾರ ವಾಸ ಆಯ್ತೋ ಅಂತ ಕೃತಾರಣ್ಯವಾಸಿಗಳು ಅಂದ್ರೆ ಪಾಂಡವರು. ಅಜ್ಞಾತವಾಸತಃ ಪಾರಂ. ಅಜ್ಞಾತವಾಸತಃ ಅಂದ್ರೆ ಅಜ್ಞಾತವಾಸದಿಂದ ಅಂತ ಅರ್ಥ ಅಲ್ಲ ಇಲ್ಲಿ. ಅಜ್ಞಾತವಾಸವನ್ನ ಮಾಡಿ ಅಂದ್ರೆ ವಿರಾಟ ನಗರದಲ್ಲಿ ಅಜ್ಞಾತವಾಸವನ್ನ ಕಳೆದುಕೊಂಡು ಅದಾದ್ಮೇಲೆ ಪಾರಮ್ಯಾತಃ. ಪಾರಮ್ಯಾತಃ ಅಂದ್ರೆ ಕೊನೆಗಂತೂ ಕೊನೆಗಂಡು ಅಂತ. ಅಂದ್ರೆ ಅಜ್ಞಾತವಾಸ ತುಂಬಾ ಕಷ್ಟ ಆಗೋಯ್ತು. ಅಲ್ಲಿ ಬರೀತಾರೆ ಮುಂದಕ್ಕೆ. ಅಜ್ಞಾತವಾಸದಲ್ಲಿ ಏನಾಯ್ತು ಅಂದ್ರೆ, ಮಧ್ಯದಲ್ಲಿ ಆ ಗೋಗ್ರಹಣದ ಸಂದರ್ಭದಲ್ಲಿ ಏನಾಯ್ತು, ಅವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಈ ದುರ್ಯೋಧನಾದಿಗಳೆಲ್ಲ ಜೊತೆಗೆ ಯುದ್ಧಕ್ಕೆ ಬಂದರು. ಮಧ್ಯಕ್ಕೆ ಅಜ್ಞಾತವಾಸದಲ್ಲೇ ಒಂದ್ಸಲ ಏನಾಯ್ತು, ಈ ದುರ್ಯೋಧನಾದಿಗಳೆಲ್ಲ ಆಕ್ಷೇಪ ಮಾಡಿದ್ರು, ನಾವು ಕಣ್ಣು ಹಿಡಿದು ಬಿಟ್ಟಿದ್ದೀವಿ, ಮತ್ತಿವ್ರು ವನವಾಸಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಜ್ಞಾತವಾಸದಲ್ಲಿ ಹಾಗೆ ಕಾಲ ಕಡಿಬೇಕಾಯ್ತು, ಆದ್ರೆ ಸಮಯ ಇನ್ನು ಮುಗ್ದಿಲ್ಲ, ಮುಂಚೆನೆ ನಮ್ಗೆ ಇವರೆಲ್ಲ ಕಂಡ್ಬಿಟ್ಟಿದ್ದಾರೆ, ಆದ್ರಿಂದ ಇವ್ರು ಪಾಂಡವರು ನಮಗ್ ಗೊತ್ತಾಗೋಗಿದೆ ಅಂತ ಆಕ್ಷೇಪ ಮಾಡಿದ್ರು. ಆಗ ಏನಾದ್ರೂ ಮಾಡಿ ಮುಗಿಸ್ಬೇಕಲ್ಲ, ಮತ್ತೆ ವನವಾಸ.
ಹಾಗೇನ್ ಮಾಡಿದ್ರು, ಭೀಷ್ಮಾಚಾರ್ಯ ಮುಂತಾದವರ ಸಹಕಾರದೊಂದಿಗೆ ಇಲ್ಲ ಇಲ್ಲ ಅಜ್ಞಾತವಾಸದ ಕಾಲ ಮುಗಿದು ಹೋಗಿದೆ, ಆದ್ರಿಂದ ಅದಾದ್ಮೇಲೆ ನೀವು ನೋಡಿದ್ದು, ಅದರಿಂದ ಮತ್ತೆ ಇವ್ರು ವನವಾಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪಾರಮ್ಯಾತಃ ಕೊನೆಗಾದ್ರೂ ಒಂದು ಗಡಿ ಕಂಡ್ರು ಅಂತ. ಈಗ ಸಮುದ್ರದ ಗಡಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಸಮುದ್ರ ಅಷ್ಟು ದೊಡ್ಡದು. ಹೇಗೋ ಒಂದು ಸಮುದ್ರದ ಪಾರಕ್ಕೆ ಹೋಗೋದು ಅಂದ್ರೆ ಅದು ದೊಡ್ಡ ಸಾಹಸದ ಕೆಲಸ. ಹಾಗೆ ಅಜ್ಞಾತವಾಸ ಮುಗಿಸಿ ಕೊನೆಗೆ ಬಂದ್ರಲ್ಲ, ದೊಡ್ಡ ಸಾಹಸದ ಕೆಲಸ. ಅದಕ್ಕೆ ಹೇಗೋ ಒಂದು ಅರಣ್ಯವಾಸ ಮಾಡಿ ಅಜ್ಞಾತವಾಸತಃ ಅಂದ್ರೆ ಅಜ್ಞಾತವಾಸವನ್ನ ಮಾಡಿ ಪಾರಮ್ಯಾತಃ ಬಹಳ ಕಷ್ಟಪಟ್ಟು ಆ ಅಜ್ಞಾತವಾಸದ ಸಮಾಪ್ತಿಯನ್ನ ಕೊನೆಗೆ ಮುಗಿಸ್ಕೊಂಡವ್ರು. ಅಂದ್ರೆ ಆ ಗೋಗ್ರಹಣ ಕಾಲದಲ್ಲಿ ಯುದ್ಧ ಆಯ್ತು. ಆ ಕಡೆ ಉತ್ತರ ಗೋಗ್ರಹಣ, ದಕ್ಷಿಣ ಗೋಗ್ರಹಣ. ಒಂದು ದಿಕ್ಕಿನಲ್ಲಿ ಹಸುಗಳೆಲ್ಲ ಇದ್ವು, ಹಸುಗಳನ್ನ ಹಿಡಿದ್ರು. ಹಸು ದನ, ಇದು ಗೋ ಸಂಪತ್ತು. ಗೋ ಸಂಪತ್ತಿದ್ರೆ ಆ ರಾಜ ವಶಕ್ಕೆ ಬಂದ್ಬಿಡ್ತಾನೆ ಅಂತ. ಈ ಕಡೆ ಒಂದು ಗೋ ಸಂಪತ್ತು ದಕ್ಷಿಣ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ ಇನ್ನೊಂದು ಗೋ ಸಂಪತ್ತು. ಎರಡೂ ಕಡೆ ಆ ಹಸುವಿನ ಒಂದು ಗುಂಪನ್ನ ಈ ದುರ್ಯೋಧನಾದಿಗಳೆಲ್ಲ ಬಂದು ಹಿಡಿದು ಕೂಡಲೇ ವಿರಾಟ ತಾನಾಗೆ ವಶ ಆಗ್ತಾನೆ. ಅಷ್ಟ ಅವಾಗೆಲ್ಲ ಇವ್ರು ಯುದ್ಧಕ್ಕೂ ಬಂದ್ರು ಪಾಂಡವರು. ಅದೆಲ್ಲ ಘಟನೆಯನ್ನ ವಿರಾಟ ಪರ್ವದ ಇದರಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಅಂತೂ ಅದನ್ನೆಲ್ಲ ಇಲ್ಲಿ ಚಿಕ್ಕದಾಗಿ ಹೇಳಿದ್ದಾರೆ. ಇಲ್ಲಿ ಸ್ವಾರಸ್ಯ ಎಲ್ಲಿದೆ ಅಂದ್ರೆ ಅಜ್ಞಾತವಾಸತಃ ಪಾರಂಗತಃ ಅಂತ ಇದೆ. ಈ ಶಬ್ದಕ್ಕೆ ಏನರ್ಥ ಅಂತ ಇಲ್ಲಿ ಬಿಡಿಸಿದ್ದಾರೆ ವ್ಯಾಕರಣದ ಪ್ರಕಾರ. ಅಜ್ಞಾತವಾಸತಃ ಅನ್ನೋದಕ್ಕೆ ಅಜ್ಞಾತವಾಸವನ್ನು ಮಾಡಿ ಅಂತ ಅರ್ಥ. ಮಾಡಿ ಅದು ಹೇಗೆ ಕಷ್ಟಪಟ್ಟು ಅಜ್ಞಾತವಾಸವನ್ನ ಮಾಡಿ ಪಾರಂಗತಃ ಕೊನೆಗಟ್ರು ಅಂತ ಅರ್ಥ. ಅಥವಾ ಅಜ್ಞಾತವಾಸತಃ ಅನ್ನೋದಕ್ಕೆ ಅಜ್ಞಾತವಾಸದ ಕೊನೆಯನ್ನ ಕಂಡ್ರು ಅಂತ ಅರ್ಥ. ಅದು ಷಷ್ಠಿ ಅಜ್ಞಾತವಾಸಸ್ಯ ಅಂತ, ಅಥವಾ ಅಜ್ಞಾತವಾಸಂ ವಿಧಾಯ ಅಂತ. ಇದಕ್ಕೆ ವ್ಯಾಕರಣದ ಒಂದು ಉದಾಹರಣೆ ಕೊಡ್ತಾರೆ ಪ್ರಸಿದ್ಧವಾಗಿ, ಹಿಂದೆನೂ ಬಂದಿತ್ತಿದ್ದು ವಿಷಯ. ಈ ಆಸನಾತ್ ಪ್ರೇಕ್ಷತೆ ಅಂತ ಒಂದು ಉದಾಹರಣೆ ಇದೆ. ಆಸನಾತ್ ಪ್ರೇಕ್ಷತೆ ಅಂದ್ರೆ ಅರ್ಥ, ಆಸನದ ಮೇಲೆ ಕೂತಿದ್ದಾನೆ, ಆಸನದಿಂದ ನೋಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಆಸನದಿಂದ ನೋಡೋದು ಅಂದ್ರೆ ಏನರ್ಥ? ಆಸನಾತ್ ಪ್ರೇಕ್ಷತೆ ಅಂದ್ರೆ ಆಸನದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ಆಸನಾತ್ ಅನ್ನೋ ಶಬ್ದನೇ ಏನ್ ತೋರಿಸ್ತಾ ಇದೆ? ಆಸನದ ಮೇಲೆ ಕುಳಿತುಕೊಂಡು ಅಂತ ಅರ್ಥ ತೋರಿಸ್ತಾ ಇದೆ. ಆಸನೆ ಉಪವಿಶ್ಯ ಅಂತ ಅರ್ಥ. ಅಲ್ಲಿ ಒಂದ್ ಶಬ್ದ ಹೊರಟೋಗಿರತ್ತಷ್ಟೇ. ಆಸನೆ ಉಪವಿಶ್ಯ ಅನ್ನೋದ್ರೆ, ಭವಿಷ್ಯ ಅಂದ್ರೆ ಕುಳಿತುಕೊಳ್ಳೋದು, ಅದು ಹೊರಟೋಗಿ ಆಸನಾತ್ ಅಂತ ಇಷ್ಟೇ ಆಗಿದೆ. ಆಸನದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಅಷ್ಟು ಶಬ್ದ ಬಳಸಲ್ಲ. ಹಾಗೆ ಇದೆ ಅಜ್ಞಾತವಾಸವನ್ನ ಮಾಡಿ ಅದರ ಪಾರವನ್ನ ಅಂತ್ಯವನ್ನ ಕಂಡ್ರು ಅಂತ ಹೇಳ್ಬೇಕು. ಅಜ್ಞಾತವಾಸವನ್ನ ಮಾಡಿ ಅಂತ ಇಲ್ಲಿ ಮಾಡಿ ಅನ್ನೋದನ್ನ ಹೇಳಲಿಕ್ಕೆ ಶಬ್ದ ಇಲ್ಲ, ಬರೀ ಅಜ್ಞಾತವಾಸ ಅಷ್ಟೇ ಇದೆ. ಅದನ್ನ ತಗೊಳ್ಬಾರ್ದು. ಅಜ್ಞಾತವಾಸಂ ವಿಧಾಯ ಮಾಡಿ ಆ ಶಬ್ದವನ್ನ ತಗೊಳ್ಬೇಕು, ಅರ್ಥವನ್ನ ತಗೊಂಡು ಅದಕ್ಕೆ ಅನ್ವಯಿಸ್ಕೊಳ್ಬೇಕು ಅಂತ ಹೇಳಿದೆ. ಇದೊಂದು ವಿಷಯ. ಇನ್ನು ಇದಾದ ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದರಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋ ಮುಂಚೆ ಹಿಂದೆ ಒಂದು ಭಾಗವತದ ಪದ್ಯವನ್ನು ಕೊಟ್ಟಿದ್ದಾರೆ, 10ನೇ ಸ್ಕಂದದಲ್ಲಿ ಬರೋದು. ಅಲ್ಲೇನಿದೆ ಅಂದ್ರೆ, ಯಾವಾಗ ಈ ಪಾಂಡವರೆಲ್ಲ ಅಜ್ಞಾತವಾಸ ಕಳ್ಕೊಂಡ್ ಬರ್ತಾರಲ್ಲ, ಬಂದಾಗ ಕೃಷ್ಣ ಆ ಕಡೆ ಕಾಯ್ತಾ ಇರ್ತಾನಂತೆ. ಯಾಕೆಂದ್ರೆ ಅಜ್ಞಾತವಾಸ ಮುಗಿಸ್ಕೊಂಡ್ ಬರೋದು ಅಂದ್ರೆ ಎಷ್ಟು ಕಠಿಣ ಕೆಲಸ. ಒಂದು ವನವಾಸ ಸರಿ, ವನವಾಸ ಬೇಕಾದ್ರೆ ಆರಾಮಾಗಿ ಆಗ್ಬಿಡ್ತೋ ಏನೋ, ಆದ್ರೆ ಅಜ್ಞಾತವಾಸ ಅಷ್ಟು ಕಷ್ಟ ಆಯ್ತಂತೆ. ಆ 1 ವರ್ಷ ಕಳೆಯೋದು. ಅಂತ ಅಜ್ಞಾತವಾಸವನ್ನ ಮುಗಿಸ್ಕೊಂಡ್ ಬಂದಿದ್ದಾರೆ ಪಾರ್ಥರು, ಪಾಂಡವರೆಲ್ಲ ಅಂತ ಹೇಳಿ ಅವ್ರು ನೋಡ್ಬೇಕು ಅಂತ ಬಹಳ ಸಂತೋಷದ ಮನಸ್ಸಿನಿಂದ ಕೃಷ್ಣ ತನ್ನ ಎಲ್ಲ ಸೇನೆಯ ಜೊತೆಗೆ ಬಂದಿದ್ದಾನಂತೆ. ಎಲ್ಲ ಉಪಪ್ಲಾವಿ ನಗರದಲ್ಲಿ ಭೇಟಿಯಾಗಿದ್ದಾರೆ, ಈ ಕಡೆ ಪಾಂಡವರು, ಈ ಕಡೆ ಕೃಷ್ಣ. ಮಧ್ಯದಲ್ಲಿ ಶಂಖ ದುಂದುಭಿ ನಿರ್ಘೋಷೈ, ಶಂಖಧ್ವನಿ, ದುಂದುಭಿ ಎಲ್ಲ ತರ ಧ್ವನಿ ಕೇಳ್ತಾ ಇದೆ. ಸಂಭ್ರಮ, ಮತ್ತೆ ಪಾಂಡವರು ಮರಳಿ ಬಂದ್ರಲ್ಲ ಅಂತ. ಅದನ್ನ ಇಲ್ಲಿ ಶ್ಲೋಕವನ್ನು ಕೊಟ್ಟಿದ್ದಾರೆ. ಆ ಶ್ಲೋಕವನ್ನು ನೋಡಿ, 34ನೇ ಶ್ಲೋಕದ ಹಿಂದಕ್ಕೆ ಕೊಟ್ಟಿದ್ದಾರೆ. ಉಪಪ್ಲಾವ್ಯಂ ಗತಾನ್ ಪಾರ್ಥಾನ್ ಗೋಗ್ರಹೇ ಜಿತ ಗೌರವಾನ್. ಗೋಗ್ರಹಣ ಕಾಲದಲ್ಲಿ ಜಿತ ಗೌರವಾನ್, ಗೌರವನ್ನ ಗೆದ್ರು. ಇಲ್ಲಿ ನೋಡಿ ಜಿತ ಅಂತ ಶಬ್ದ ಇಲ್ಲಿ ಬಳಸಿದ್ದಾರೆ. ಹಿಂದೆ ಜಿತ ಅಂತ ಶಬ್ದ ಬಳಸಿದ್ರಿ ಇರ್ತಾರೆ, ವ್ಯಾಖ್ಯಾನದಲ್ಲಿ ಗಮನಿಸಿದ್ರಿ. ಜಿತ ಅಂದ್ರೆ ದುರ್ಯೋಧನಾದಿಗಳು ಗೆದ್ರು ಯಾರನ್ನ? ಪಾಂಡವರನ್ನ. ಈಗ ಕೌರವರನ್ನ ಗೆದ್ರು ಜಿತ, ಯಾವಾಗ? ಗೋಗ್ರಹಣದ ಕಾಲದಲ್ಲಿ. ಅಷ್ಟೊತ್ತಿಗೆ ಉಪಪ್ಲಾವ್ಯಂಗತಾನ್ ಪಾರ್ಥಾನ್, ಉಪಪ್ಲಾವ್ಯ ನಗರಕ್ಕೆ ಗತಾನ್ ಹೋಗಿದ್ದಾರೆ ಯಾರು? ಪಾಂಡವರು. ಆಗ ಸಂಪ್ರಹೃಷ್ಟ ಮನಃ ಕೃಷ್ಣ, ಬಹಳ ಸಂತೋಷದ ಮನಸ್ಸಿನಿಂದ ಕೃಷ್ಣ ದೊಡ್ಡ ತನ್ನ ಸೇನೆಯಿಂದ ಮೃತಃ ಆವರಿಸಿಕೊಂಡು ಬಂದಿದ್ದಾನೆ. ಯಾರ್ ನೋಡ್ಲಿಕ್ಕೆ? ಯುಧಿಷ್ಠಿರಂ,
ಯುಧಿಷ್ಠಿರ ನೋಡ್ಲಿಕ್ಕೆ ಕೃಷ್ಣ ಆ ಕಡೆಯಿಂದನೂ ಬಂದಿದ್ದಾನೆ. ಸರಿ, ಇದಾದ್ಮೇಲೆ ಕೃಷ್ಣ ತಾನು ಮಾಡಿದ ದೊಡ್ಡ ಕೆಲಸ ಏನು ಅನ್ನೋದನ್ನ ಈಗ ಮುಂದುವರಿಸ್ತಾನೆ. ಈ 34ನೇ ಶ್ಲೋಕ. ದೌತ್ಯೇನ ವಂಚದಿತ್ವಾರಿನ್ ಪ್ರಾಯೋ ಭೀಮೇನ ಸರ್ವಶಃ ಜಘಾನ ಕೃತಸಾರಥ್ಯೋ ಜಿಷ್ಣೋಃ ಪಾರ್ಥಾನ್ ಅಪಾಧರಿಃ. ಕೃಷ್ಣ ತಾನು ವಂಚನೆ ಮಾಡ್ದ. ಹೇಗೆ ಶಕುನಿ ತಾನು ಅಕ್ಷಕ್ರೀಡೆಯನ್ನ ಆಡಿಸಿ ಪಾಂಡವರ ಕೈಲಿ ದುರ್ಯೋಧನನ್ನ ಗೆಲ್ಲಿಸಿ ವಂಚನೆ ಮಾಡಿದ್ನೋ, ಹಾಗೆ ಭಗವಂತನು ಅದಕ್ಕೆ ಪ್ರತಿಯಾಗಿ ವಂಚನೆ ಮಾಡ್ದ. ಹೇಗೆ ದೌತ್ಯ ದೂತ ಕರ್ಮದಿಂದ ವಂಚನೆ ಮಾಡ್ದ. ಅಂದ್ರೆ ಪಾಂಡವರ ದೂತ ನಾನು ಅಂತ ಹೇಳ್ಕೊಂಡ್ ಬಂದ ಕೌರವರ ಹತ್ರ. ಯಾಕೆ? ಸಂಧಾನ ಮಾಡ್ಕೊಳ್ಲಿಕ್ಕೆ ಅಂತ ಬಂದ. ಅದೇ ಇವ್ರಿಗೆ ಮೂರ್ಖರು, ಇವ್ರಿಗೆ ಗೊತ್ತಾಗ್ಲಿಲ್ಲ. ಅವ್ನಿಗೆ ಸಂಧಾನ ಮಾಡ್ಕೊಳ್ಲಿಕ್ಕೆ ಹೇಗ್ ಬಂದ ಅಂದ್ರೆ, ದುರ್ಯೋಧನನ ಹತ್ರ ಬಂದು, ನೋಡು ಒಂದ್ ಕಡೆ ನಾರಾಯಣಿ ಸೇನೆ ಇದೆ, 10 ಲಕ್ಷ ಜನ ಇದೆ, ನಮ್ಮ ಮಕ್ಕಳು ಈ ಕಡೆ, ಅವ್ರು ಬೇಕಾ ನಾನ್ ಬೇಕಾ ಅಂತ ಕೇಳಿ. ದುರ್ಯೋಧನ ಇವ್ರೊಬ್ಬನೇ ಇದ್ರೆ ಉಪಯೋಗ ಇಲ್ಲ ನನಗೆ, ಇವನ್ ಜೊತೆ ಏನ್ ಮಾಡ್ಬೇಕು ನಾನು? ಇವ್ನ್ ಬೇಡವೇ ಬೇಡ, ಇದು ಬೇಕು, 10 ಲಕ್ಷ ಪುತ್ರರು, ಅವ್ನ್ ಕೊಡು ಅಂತ ಕೇಳ್ದ. ಅಷ್ಟೊಂದು ಸೇನೆಯನ್ನ ಕೇಳ್ದ. ಕೃಷ್ಣ ಒಬ್ಬನ ಇಟ್ಕೊಂಡಿದ್ರೆ ಸಾಕಾಗ್ತಾ ಇತ್ತು, ಆದ್ರೆ ಅದನ್ನ ಮಾಡ್ಲಿಲ್ಲ. ಇದು ಒಂದು ವಂಚನೆ. ಅವ್ನಿಗೆ ಗೊತ್ತಾಗದೆ ಇರೋ ತರ ನಾನು ಒಬ್ಬನೇ ಇದೀನಿ ನೋಡು, ನಾನು ಒಬ್ಬನೇ ಇದೀನಿ ಅಂತ ಕೃಷ್ಣ ತಾನು ವಂಚನೆ ಮಾಡ್ದ. ವಸ್ತುತಃ ಅವನಿಗೆ ಅನುಗ್ರಹ ಮಾಡ್ಬಿಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು, ಅದು ವಂಚನೆ ಮಾಡ್ದ. ಒಬ್ನೇ ಅಂತ ಹೇಳಿದ್ರಿಂದ ಅವ್ನ ಮನಸ್ಸಿಗೆ ಹಾಗೆ ಅನ್ಯಥಾ ಭಾವ ಬರೋ ತರ ಮಾಡ್ದ. ಅದನ್ನ ಮಾಡಿ ಯುದ್ಧದ ಸಂದರ್ಭದಲ್ಲಿ ಏನ್ ಮಾಡಿಸ್ದ, ಹೆಚ್ಚಾಗಿ ಭೀಮಸೇನ್ ದೇವರಿಗೆ ಪುಣ್ಯವನ್ನು ದೊರಕಿಸ್ಕೊಟ್ಟ. ಅಂದ್ರೆ ಶತ್ರುಗಳನ್ನ ಜಾಸ್ತಿ ಸದೆ ಬಡದವ್ರು ಅಂದ್ರೆ ಅದು ಭೀಮಸೇನ್ ದೇವರು. ಯುದ್ಧ ಕಾಲದಲ್ಲಿ ಅರ್ಜುನನ ಜೊತೆಗೂ ಇದ್ದ ಕೃಷ್ಣ, ಅರ್ಜುನನ ಮುಖಾಂತರ ಅನೇಕ ಶತ್ರುಗಳ ಸಂಹಾರವನ್ನ ಮಾಡಿಸಿದ್ದಾನೆ. ಅಲ್ಲಿ ಕೃತ ಸಾರಥ್ಯ, ತಾನೇ ಸಾರಥಿತನ ಮಾಡಿ ಕೊನೆಗೆ ಪಾಂಡವರ ರಕ್ಷಣೆಯನ್ನ ಮಾಡಿದ್ದಾನೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಹೀಗೆ ವಿವರಿಸಿದ್ದಾರೆ. ದೌತ್ಯ ಅಂದ್ರೇನು? ದೂತನ ಕರ್ಮಕ್ಕೆ ದೌತ್ಯ ಅಂತಾರೆ. ಒಬ್ಬ ದೂತ ಹೋಗಿ ಏನ್ ಕೆಲಸ ಮಾಡ್ತಾರಲ್ಲ, ಸಂದೇಶಹಾರಕ ಅಂತ ಕರೀತಾರೆ ದೂತರನ್ನ. ಅಂದ್ರೆ ಒಬ್ಬರ ಹತ್ರ ಇರೋ ಸಂದೇಶವನ್ನ ಇನ್ನೊಬ್ರು ಹೋಗಿ ತಲುಪಿಸ್ಬೇಕು. ಈಗ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡಿಬೇಕು, ಅದರ ಮಧ್ಯದಲ್ಲಿ ಇಲ್ಲ ಬೇಡ ಅಂತ ಸಂಧಾನ, ಅದನ್ನ ಸೂಚನೆ ಮಾಡ್ಬೇಕು ಅಂತ ಪಾಂಡವರು ನೇರ ಬರಲ್ಲ ಕೌರವರ ಹತ್ರ, ಒಬ್ಬ ದೂತರನ್ನ ಕಳಿಸ್ತಾರೆ. ಆ ದೂತ ಅಂದ್ರೆ ಸೇವಕ. ಆ ಸೇವಕನ ಸ್ಥಾನದಲ್ಲಿ ಕೃಷ್ಣ ಬಂದು ಹೋಗ್ತಾನೆ. ದೊಡ್ಡ ವಿಷಯ. ಆ ದೌತ್ಯ ಕರ್ಮ ಯಾಕೆ ಬೇಕಾಗಿತ್ತು ಕೃಷ್ಣನಿಗೆ? ಆದ್ರೆ ತಾನೇ ಒಂದು ಪ್ರತಿಯೊಂದು ಕ್ಷಣ ಪಾಂಡವರನ್ನು ಕಾಪಾಡ್ಬೇಕಾಗಿದೆ. ತಾನೇ ಹೋಗ್ತಾನೆ ಪ್ರತಿ ಸಂದರ್ಭದಲ್ಲೂ. ಆ ದೌತ್ಯವನ್ನ ಒಪ್ಪಿ, ಅಂದ್ರೆ ದೂತ ಕರ್ಮ ಮಾಡ್ಲಿಕ್ಕೋಸ್ಕರ, ಸಂಧಾನಕ್ಕೋಸ್ಕರ ಇಲ್ಲಿ ಕೃಷ್ಣ ತಾನು ಕೌರವರ ಹತ್ರ ಬಂದ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಇದು ಹೇಳಿ, ಯದ್ವಾ ಯುದ್ಧ ಕಾಲೇ ನಿರಾಯುಧತೆಯ ಯಥೋಕ್ತ ಕಾರಿತಾ ವಹನೇನ ಇತ್ಯರ್ಥ. ಯುದ್ಧ ಕಾಲದಲ್ಲಿ ನಾನು ಆಯುಧವನ್ನ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡ್ಬಿಡ್ತಾರೆ. ಅದ್ ಹೇಗಿದೆಯೋ ಹಾಗೇ ತಾನು ದುರ್ಯೋಧನನಿಗೆ ಜ್ಞಾಪಿಸ್ಬೇಕು, ಕೃಷ್ಣನಿಂದ ಏನೂ ಉಪಯೋಗ ಇಲ್ಲ, ಅವನೇನು ಆಯುಧವನ್ನ ಹಿಡಿಯೋದು ಇಲ್ಲ, ಅದನ್ನ ಇವನಿಂದ ನಮಗೇನು ಉಪಯೋಗ ಅಂತ ಹೇಳಿ ದುರ್ಯೋಧನನ ತಲೆಯಲ್ಲಿ ಬರ್ಬೇಕು. ಹಾಗೆ ವಂಚಯಿತ್ವ ನಿರಾಯುಧಾನೇನ ಕಿಂಭವಿತ. ಆಯುಧ ಇಲ್ದೇ ನಮ್ ಕೈಲಿ ಏನು ಉಪಯೋಗ? ಅದರಿಂದ ಇವನಿಂದ ನಮ್ಗೇನು ಉಪಯೋಗ ಇಲ್ಲ. ಅದನ್ನ ನಿರಾಯುಧೇನ ಅನೇನ ಕೋಪಿ ಉಪಯೋಗ ನಾಸ್ತಿ. ಆಯುಧ ಇಲ್ಲದೆ ಇರೋ ಇವನಿಂದ ನಮ್ಗೇನು ಉಪಯೋಗ ಇಲ್ಲ ಅಂತ ಮನಸ್ಸಿಗೆ ದುರ್ಯೋಧನಲ್ಲಿ ಬರೋ ತರ ಮಾಡಿಕೊಂಡು, ನಂತರ ಭೀಮನನ್ನ ಇಟ್ಟುಕೊಂಡು ಎಲ್ಲ ಶತ್ರುಗಳನ್ನ ದುರ್ಯೋಧನನ ಸಮೇತ ಕೊಲ್ಲಿಸಿದ ಆ ಕೃಷ್ಣನ. ಇಂಥ ಭಗವಂತ ಪ್ರತಿ ಕ್ಷಣ ಪಾಂಡವರನ್ನ ಏನ್ ರಕ್ಷಣೆ ಮಾಡ್ದ, ಅದನ್ನ ಯುದ್ಧದ ಸಂದರ್ಭದಲ್ಲಿ ಕಾಣಬಹುದು ಅಂತ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಇಷ್ಟಾಗಿ ಒಂದು ವ್ಯಾಕರಣದ ವಿಚಾರ ಇಲ್ಲೇನ್ ತಪ್ಪಾಗಿದೆ ಅಂದ್ರೆ, ಮೇಲ್ನೋಟಕ್ಕೆ ಈ 2ನೇ ಲೈನಲ್ಲಿ
ಜಘಾನ ಕೃತ ಸಾರಥ್ಯೋ ಜಿಷ್ಣೋಹೋ ಪಾರ್ಥಾನಪಾಧರಿ ಅಂತ ಇದೆ. ಅಲ್ಲಿ ಕೃತ ಸಾರಥ್ಯ ಜಿಷ್ಣೋಹೋ ಅಂತ ಎರಡು ಶಬ್ದ. ಕೃತ ಸಾರಥ್ಯ ಅಂದೇನರ್ಥ? ಯಾರಿಗೆ ಸಾರಥಿತನವನ್ನ ಮಾಡಿದ್ನೋ ಅವನು, ಅಂದ್ರೆ ಕೃತ ಸಾರಥ್ಯ ಅಂದ್ರೆ ಕೃಷ್ಣ. ಯಾರಿಗೆ? ಜಿಷ್ಣೋಹೋ, ಅರ್ಜುನನಿಗೆ ಮಾಡಿದ. ಅರ್ಜುನನಿಗೋಸ್ಕರ ಸಾರಥ್ಯವನ್ನ ಮಾಡಿದವನು ಅಂತ ಅರ್ಥ. ಇಲ್ಲಿ ಕೃತ ಸಾರಥ್ಯ ಅನ್ನೋದನ್ನ ಸಮಾಸ ಅಂತ ಕರಿತೀವಿ. ಎರಡು ಪದ ಸೇರ್ಕೊಂಡು ಒಂದ್ ಪದ ಆಗಿದೆ. ಕೃತ ಬೇರೆ, ಸಾರಥ್ಯ ಬೇರೆ ಆಗಿತ್ತು, ಸೇರ್ತು ಕೃತ ಸಾರಥ್ಯ ಆಯ್ತು. ಆದ್ರೆ ಸಮಾಸ ಮಾಡೋ ಹಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ? ಈ ಕೃತ ಸಾರಥ್ಯ ಅಂದ್ರೆ ಯಾರ ಸಾರಥಿ ತರ ಮಾಡಿದ್ದು? ಜಿಷ್ಣೋಹೋ, ಸರ್ವದಾ ಜಯಶೀಲ, ಯಾವಾಗಲೂ ಗೆಲ್ಲುವಂತಹ ಅರ್ಜುನನಗೋಸ್ಕರ ಸಾರಥ್ಯ ತರ ಮಾಡಿದ್ದು. ಹಾಗಾದ್ರೆ ಈ ಎರಡು ಸಮಾಸದಲ್ಲಿರೋ ಪದಗಳಿಗೆ ಕೃತ ಸಾರಥ್ಯ ಅನ್ನೋದ್ರಲ್ಲಿ ಈ ಜಿಷ್ಣೋಹೋ ಅನ್ನೋ ಬೇರೆ ಒಂದು ಪದದೊಟ್ಟಿಗೆ ಸಂಬಂಧ ಇದೆ. ಆ ರೀತಿ ಇರಬಾರ್ದು. ಇದು ಹೇಗೆ ಅಂದ್ರೆ, ಈ ಲೌಕಿಕವಾಗಿ ಹೇಳೋದಿದ್ರೆ ಏನು, ಗಂಡ ಹೆಂಡತಿ ಇಬ್ಬರಿಗೆ ಮಾತ್ರ ಸಂಬಂಧ ಇರಬೇಕು. ಗಂಡನಿಗೋ ಅಥವಾ ಹೆಂಡತಿಗೋ ಇನ್ನೊಬ್ಬರ ಸಂಪರ್ಕ ಇತ್ತು ಅಂತ ಆದ್ರೆ ಅದೇ ತನ್ನ ಗಂಡ ಅಲ್ಲ, ತನ್ನ ಹೆಂಡತಿ ಅಲ್ಲ, ಇನ್ಯಾರೋ ಬೇರೆ ಪರಪುರುಷ ಅಥವಾ ಪರಸ್ತ್ರೀ, ಅದು ತಪ್ಪು. ಅವಾಗ ಇವ್ರ ಜೊತೆಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಡವಟ್ಟಾಗತ್ತೆ ಅಂತ ಅರ್ಥ, ದಾಂಪತ್ಯ ಹೋಯ್ತು ಅಂತ. ಆತರ ಇಲ್ಲಿ ಈ ಕೃತ ಸಾರಥ್ಯ ಅನ್ನೋ ಎರಡು ಶಬ್ದ ಇದೆ. ಈ ಎರಡು ಶಬ್ದ ಆ ತರ ಪತಿ ಪತ್ನಿಯರ ತರ, ಅದು ಎರಡು ಜೊತೆಗಿರ್ಬೇಕು, ಇನ್ನೊಂದಕ್ಕೆ ಸಂಬಂಧ ಮಾಡೋ ಹಾಗಿಲ್ಲ. ಅದು ನಿಯಮ, ವ್ಯಭಿಚಾರ ಅಂತ ಕರೀತಾರೆ, ತಪ್ಪಾಗ್ಬಿಡುತ್ತೆ. ಅಂದ್ರೆ ಕೃತ ಸಾರಥ್ಯ ಅನ್ನೋದಕ್ಕೆ ಜಿಷ್ಣೋಹ ಅನ್ನೋದಕ್ಕೆ ಹೇಗ್ ಸಂಬಂಧ? ಅದು ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಮತ್ತೆ ಸಾರಥಿ ತರ ಯಾರಿಗ್ ಮಾಡಿದ್ ಕೃಷ್ಣ? ಗೊತ್ತೇ ಆಗಲ್ಲ. ಜಿಷ್ಣೋಹ ಅನ್ನೋದು ಸೇರಿಸ್ಕೊಂಡ್ರೆ ಮಾತ್ರ ಆ ಕೃತ ಸಾರಥ್ಯ ಅನ್ನೋ ಶಬ್ದದೊಟ್ಟಿಗೆ ಅರ್ಜುನನಿಗೆ ಸಾರಥಿತನ ಮಾಡಿದವನು ಕೃಷ್ಣ ಅಂತ ಅರ್ಥ ಸಿಗತ್ತೆ. ಆದ್ರೆ ವ್ಯಾಕರಣ ಪ್ರಕಾರ ವಿರೋಧ. ಎರಡು ಪದವನ್ನ ಒಂದು ಕಡೆ ಸೇರಿಸಿದಾಗ ಆ ಎರಡು ಪದಗಳ ಅರ್ಥಕ್ಕೆ ಸಂಬಂಧ ಇಲ್ಲರೆ ಇನ್ನೊಂದು ಪದದೊಂದಿಗೆ ಸೇರಿಸೋ ಹಾಗಿಲ್ಲ ಅರ್ಥವನ್ನ. ಹಾಗಾಗಿ ಹೇಗ್ ಮಾಡಿದ್ರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ, ಈ ತರ ಪ್ರಯೋಗಗಳಿದೆ ಸಂಸ್ಕೃತ. ಯಾವ ತರ? ದೇವದತ್ತಸ್ಯ ಗುರುಕುಲಂ ಅಂತ ಒಂದು ಪ್ರಯೋಗ ಇದೆ. ದೇವದತ್ತನ ಗುರುಕುಲ, ದೇವದತ್ತ ಓದಿದ್ದಾರೆ ಈ ಗುರುಕುಲದಲ್ಲಿ, ದೇವದತ್ತನ ಗುರುಕುಲ ಅಂತ ಹೇಳ್ತೀವಿ. ಅಲ್ಲಿ ಗುರುಕುಲ ಅಂತ ಒಂದೇ ಪದ ಆಗಿದೆ. ಅದು ಎರಡು ಪದ ಇರೋದು ವಸ್ತುತಃ, ಅದಕ್ಕೆ ಸಮಾಸ ಆಗಿದೆ. ಅಂದ್ರೆ ಗುರು ಮತ್ತೆ ಕುಲ ಎರಡು ಶಬ್ದ, ಗುರುಗಳ ಕುಲ ಅಂತ. ಅದು ಸೇರಿಸಿದಾಗ ಗುರುಕುಲ ಅಂತ ಆಯ್ತು. ಗುರುಗಳ ಕುಲ, ಗುರುಕುಲ ಅಂತ. ಅದೇ ಯಾವ ಗುರು, ಯಾರ ಗುರು ಅದು? ಯಾರ ಗುರುಕುಲ ಅದು? ಹಾಗೆ ದೇವದತ್ತನ ಗುರುಗಳಿದಾರಲ್ಲ ಅವರ ಕುಲ ಅಂತ ಹೀಗೆ ಅರ್ಥ ಮಾಡ್ತಾರೆ. ಆದ್ರೆ ಗುರುಕುಲ ಎರಡಕ್ಕೆ ಮಾತ್ರ ಸಂಬಂಧ ಇರ್ಬೇಕು, ಹೊರಗಿನ ಇನ್ನೊಂದು ಶಬ್ದದೊಟ್ಟಿಗೆ ಸಂಬಂಧ ಇರಬಾರ್ದು. ಅದ್ ಹೇಗ್ ಬಂತು ಅಂದ್ರೆ, ಹಾಗಲ್ಲ. ಒಬ್ಬ ಗುರು ಅಂದ್ರೆ ಶಿಷ್ಯ ಇರ್ಲೇಬೇಕು. ಶಿಷ್ಯ ಇಲ್ಲದ್ರೆ ಗುರುತ್ವ ಹೇಗ್ ಬರುತ್ತೆ? ಗುರುಗಳು ಸುಮ್ಮನೆ ಹೇಳ್ತಾ ಇದ್ರೆ, ಒಬ್ನು ಇಲ್ದೇ ಇದ್ರೆ ಅವ್ನ ಗುರು ಹೇಗಾಗ್ತಾರೆ? ಅದನ್ನ ದೇವದತ್ತನ ಇರೋದ್ರಿಂದ ಗುರುತ್ವ ಬಂತು ಅವ್ರಿಗೆ. ಅದನ್ನ ದೇವದತ್ತನಿಗೂ ಗುರುಗಳು ನಿತ್ಯ ಸಂಬಂಧ, ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿತ್ಯ ಸಂಬಂಧ ಇರುವಂತಹ ಕಡೆಗಳಲ್ಲಿ ಈ ತರ ಸಮಾಸ ಮಾಡ್ಬೋದು, ಅದು ತಪ್ಪಿಲ್ಲ ಅಂತ ಹೇಳಿದೆ. ಇದು ಹೇಗಾಯ್ತು ಅಂದ್ರೆ, ದಂಪತಿಗಳು ಗಂಡ ಹೆಂಡತಿ ಇವರಿಗೆ ನಿಜ ಪರಪುರುಷ ಪರಸ್ತ್ರೀ ಸಂಪರ್ಕ ಇರಬಾರ್ದು. ಹಾಗಂತ ದೇವರ ಸಂಪರ್ಕನೇ ಇಲ್ಲದೆ ಹೋದ್ರೆ, ಅಂದ್ರೆ ದೇವರ ಸಂಪರ್ಕದ ಯಾವ ತರ? ದೇವರ ಮೇಲೆ ಭಕ್ತಿ ಇಬ್ಬರಿಗೂ ಇರ್ಬೇಕು, ಪತಿಗೂ ಇರ್ಬೇಕು, ಪತ್ನಿಯರಿಗೂ ಇರ್ಬೇಕು. ಅದ್ರಲ್ಲಿ ಯಾರಿಗಿದ್ರು ತೊಂದರೆ ಇಲ್ಲ, ಒಬ್ರಿಗಾದ್ರೂ ಇರ್ಲೇಬೇಕು. ಅದು ತಪ್ಪಲ್ವೇ ಅಲ್ಲ. ಆ ತರ ನಾವು ಒಳ್ಳೇದ್ರ ಜೊತೆಗೆ ಸಂಬಂಧ ಇರ್ಬೇಕು, ಕೆಟ್ಟದ್ರ ಜೊತೆಗೆ ಸಂಬಂಧ ಇರಬಾರ್ದು. ಪ್ರಕೃತ ಶಿಷ್ಯ ಗುರು ಇವರಿಬ್ಬರಿಗೂ ಕೂಡ ಪರಸ್ಪರ ಸಂಬಂಧ ಇದ್ದೇ ಇರುತ್ತೆ. ಹಾಗಾಗಿ ದೇವದತ್ತಸ್ಯ ಗುರೋಹ ಕುಲ, ದೇವದತ್ತನ ಗುರುಗಳ ಕುಲ ಅಂದಾಗ ಅಲ್ಲಿ ಗುರುಕುಲ ಅನ್ನೋದಕ್ಕೆ ಸಮಾಸ ಮಾಡಬಹುದು ಅಂತ ವ್ಯಾಕರಣದಲ್ಲಿ ಉತ್ತರ ಬರೀತಾರೆ. ಆ ಉತ್ತರವನ್ನು ನೆನಪಿಸ್ಕೊಳ್ಬೇಕು ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ಆ ಉದಾಹರಣೆನ ಕೊಟ್ಟಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ದೇವದತ್ತಸ್ಯ ಗುರುಕುಲಂ ಅಂತ ಲೌಕಿಕ ಉದಾಹರಣೆ ಕೊಟ್ಟಿದ್ದು ಅರ್ಥ ಆಗ್ಲಿಕ್ಕೋಸ್ಕರ. ಎಲ್ಲಿ ಕೊಟ್ಟಿದ್ದಾರೆ ಇದನ್ನ ಅಂದ್ರೆ, ಮೊದಲನೇ ಟಿಪ್ಪಣಿಯಲ್ಲಿ ಕೊನೆಗೆ ಜಿಷ್ಣೋಹೋ ಒಂದು 2 ಲೈನ್ ಹಿಂದಕ್ಕೆ, ಜಿಷ್ಣೋಹೋ ಅರ್ಜುನಸ್ಯ ಕೃತಂ ಸಾರಥ್ಯಂ, ಸಾರಥಿತನ ಮಾಡೋದ್ರಿಂದ ಏನರ್ಥ? ರಥ ಹಯ ಯಂತ್ರತ್ವಂ ಅಂತ ಬರೀತಾರೆ. ರಥ ಹಯ ಯಂತ್ರತ್ವ ಅಂದ್ರೆ ಅರ್ಥ, ರಥದ ಹಯ ಅಂದ್ರೆ ಕುದುರೆ ಅಂತ ಅರ್ಥ. ಹಯಗ್ರೀವ ಅಂತ ಹೇಳ್ತೀವಲ್ಲ, ಹಯ ಅಂದ್ರೆ ಕುದುರೆ. ಆ ಕುದುರೆಯನ್ನ ಯಂತ್ರ ಅಂದ್ರೆ ನೋಡ್ಕೊಳ್ಳೋನು ಅಂತ ಅರ್ಥ, ನಡೆಸ್ಕೊಳ್ಳೋ ಅಂತ ಅರ್ಥ, ಅಂದ್ರೆ ಸಾರಥಿ. ಇದಾದ್ಮೇಲೆ ಮುಂದೆ ಬಂದಾಗ ಆ ವಾಕ್ಯದಲ್ಲಿ ಸಾಪೇಕ್ಷತ್ವೇಭಿ ಗಮಕತ್ವಾತ್ ಸಮಾಸಃ ಅಂತ ಹೇಳಿದ್ದಾರೆ. ಈ ವಾಕ್ಯದ ಅರ್ಥನೇ ಇಷ್ಟು ಇಲ್ಲಿವರೆಗೂ ವಿವರಣೆ ಮಾಡಿದ್ದು. ಸಾಪೇಕ್ಷ ಅಂದ್ರೆ ಎರಡು ಪದಗಳಿಗೆ ಸಮಾಸ ಮಾಡಿದಾಗ ಒಂದು ಪದಕ್ಕೆ ಇನ್ನೊಂದು ಪದಕ್ಕೆ ಅಷ್ಟೇ ಲಿಂಕ್ ಇರ್ಬೇಕು.
ಇನ್ನು ಹೊರಗಿನ ಜೊತೆಗೆ ಲಿಂಕ್ ಇರಬಾರ್ದು. ಆ ಹೊರಗಿನ ಜೊತೆ ಲಿಂಕ್ ಇದೆಯಲ್ಲ, ಸಾಪೇಕ್ಷ ಆಯ್ತಲ್ಲ ಶಬ್ದ ಅಂದ್ರೆ ಗಮಕತ್ವ. ಅದು ನಿತ್ಯ ಸಂಬಂಧ ಇದ್ರೆ ತೊಂದರೆ ಇಲ್ಲ. ಶಿಷ್ಯ ಗುರುಗಳ ನಿತ್ಯ ಸಂಬಂಧ, ದೇವರಿಗೂ ಮತ್ತೆ ಪ್ರಜೆಗಳಿಗೂ ನಿತ್ಯ ಸಂಬಂಧ. ಇಂತಹ ಸಂದರ್ಭದಲ್ಲಿ ಸಮಾಸ ಮಾಡಿದ್ರು ದೋಷ ಅಲ್ಲ ಅದು ಅಂತ ಪರಿಹಾರ. ಈ ತರ ಕೃಷ್ಣ ತಾನು ಮಾಡಿದ ದೌತ್ಯ ಕರ್ಮ ಆಗ್ಬಹುದು, ಮತ್ತೆ ಭೀಮ ನಿಮಿತ್ತವಾಗಿ ಯುದ್ಧದಲ್ಲಿ ಶತ್ರು ಸಂಹಾರಕಾರಿಯಾಗಿರ್ಬಹುದು, ಅರ್ಜುನನ ಸಾರಥಿತನಾಗಿರ್ಬಹುದು, ಇದೆಲ್ಲದಿಂದ ಭಗವಂತ ಆ ಕೌರವರ ಮುಂದೆ ಇವರನ್ನ ಪಾಂಡವರನ್ನ ಗೆಲ್ಲಿಸಿದ್ದಾನೆ. ಇದಾದ್ಮೇಲೆ ಈ ಮುಂದಿನ ಶ್ಲೋಕಕ್ಕಿಂತ ಹಿಂದೆ ಒಂದೆರಡು ಶ್ಲೋಕಗಳನ್ನ ಕೊಟ್ಟಿದ್ದಾರೆ, ಮಹಾಭಾರತ ತಾತ್ಪರ್ಯದ ಶ್ಲೋಕಗಳನ್ನ. ಅದ ಅರ್ಥ ನೋಡೋಣ. ಕೃಷ್ಣ ತಾನು ಅರ್ಜುನ ದುರ್ಯೋಧನರ ಬಳಿ ಹೇಳುವಂತಹ ಮಾತು ಏನು? ಸಮಂ ಕರಿಷ್ಯೆ ಯುವಯೋಹೋ ಏಕತ್ರ ಅಹಂ ನಿರಾಯುಧ. ನೋಡಿ, ನಿಮ್ಗೆ ಇಬ್ರು ಸಮಾನ ನ್ಯಾಯ ನಾನು ಒದಗಿಸ್ತೀನಿ, ಆದ್ರೆ ನಾನ್ ಯಾವ ಪಕ್ಷದಲ್ಲಿ ಇರ್ತೀನಿ, ನಾನು ಆಯುಧ ಹಿಡಿಯಲ್ಲ. ನಾನ್ ಬೇಕಾ ಇದು ದಶಲಕ್ಷ ಪುತ್ರರು ಬೇಕಾ, 10 ಲಕ್ಷ, ಅನ್ಯತ್ತ ದಶಲಕ್ಷಮ್ಮೇ ಪುತ್ರ ಶೂರ ಪದಾರ್ಥ, ಈ ಸೇನೆ ಇದೆ, 10 ಲಕ್ಷ ಜನ ಇದ್ದಾರೆ, ಇವ್ರು ಬೇಕಾ, ನಿರಾಯುಧನಾದ ನಾನು ಬೇಕಾ? ಆದ್ರೆ ಸಮಾನ ನ್ಯಾಯ ನಿಮ್ಮಿಬ್ರಿಗೂ ಅಂತ. ಅವಾಗ ಇತ್ಯುಕ್ತೆ ಫಲ್ಗುಣ ಕೃಷ್ಣಂ ಅವರೇ ತದ್ಭಕ್ತಿ ಮಾನ್ಯತ. ಹಾಗೇನ್ ಮಾಡ್ದ ಫಲ್ಗುಣ ಅಂದ್ರೆ ಅರ್ಜುನ. ಅರ್ಜುನ ಏನ್ ಮಾಡ್ದ, ಕೃಷ್ಣನನ್ನ ಬೇಡ್ಕೊಂಡ. ತದ್ಭಕ್ತಿವಾನ್, ನನಗೆ ನೀನೊಬ್ಬನೇ ಸಾಕು, ನೀನ್ ಆಯುಧ ಹಿಡಿಯೋದು ಬೇಡ, ನೀನೊಬ್ಬ ಸಾಕು ನನಗೆ ಅಂತ. ಆದ್ರೆ ಇನ್ನೊಬ್ಬ ಅಂದ್ರೆ ದುರ್ಯೋಧನ ಏನ್ ಮಾಡ್ದ, ಅನ್ಯಸ್ತತ್ರ ಅಭಕ್ತಿ ಮತ್ವ, ದೇವ್ರ ಮೇಲೆ ಭಕ್ತಿ ಇಲ್ಲ ಅವನಿಗೆ. ಅವನಂದ ನೀನ್ ಬೇಡ ನನಗೆ, ಅವ್ರು ಬೇಕು ಅಂತ. ಹಾಗಾದ್ರೆ ಅರ್ಜುನ ಕೃಷ್ಣನಲ್ಲಿ ಯಾಕೆ ಅವನು ಬೇಡ್ಕೊಂಡ ಹೀಗೆ ಅಂತಂದ್ರೆ, ಕೃಷ್ಣನ್ ಮೇಲೆ ಭಕ್ತಿ ಇತ್ತು, ಹಾಗಾಗಿ ನೀನೊಬ್ಬನೇ ಸಾಕು, ಆಯುಧನೂ ಬೇಡ, ಏನು ಬೇಡ ಅಂತ. ದುರ್ಯೋಧನನಿಗೆ ಕೃಷ್ಣನ್ ಮೇಲೆ ಭಕ್ತಿ ಇಲ್ಲ, ನೀನ್ ಬೇಡ, ನಿಂದ ಉಪಯೋಗ ಏನು, ನಾನು ಅಲ್ಲ ಹೋಗ್ತೀನಿ ಅಂತ. ಇದೇ ವಂಚನೆ ಮಾಡಿದ್ದೆ ಕೃಷ್ಣ. ಅವ್ನಿಗೆ ಅರ್ಥ ಆಗ್ಲಿಲ್ಲ ದುರ್ಯೋಧನನ್ಗೆ. ಅವನೊಬ್ಬ ಇದ್ದಿದ್ರೆ ಕೃಷ್ಣ ಅದು ಕೌರವರ ಗೆಲ್ಬೇಕಾಗಿ ಬರ್ತಾ ಇತ್ತು ಅಂತ ಪ್ರಸಂಗ, ಆದ್ರೆ ಹಾಗಾಗ್ಲಿಲ್ಲ. ಇನ್ನು ಭೀಮಸೇನ ದೇವರ ಪಾತ್ರ ಯುದ್ಧದಲ್ಲಿ ಮುಖ್ಯ ಅನ್ನೋದನ್ನು ಮಹಾಭಾರತ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಇಲ್ಲೇ 94ನೇ ಶ್ಲೋಕ ಇದೆಯಲ್ಲ, ಭೂಭಾರ ಕ್ಷತಿಜೋ ಧರ್ಮೋ ಮತ್ ಶುಶ್ರೂಷಾತ್ಮಕಸ್ತುಜ ಭೀಮಸ್ಯೈವ ಭವೇತ್ ಸಮ್ಯಕ್ ಇತಿ ಬುದ್ಧ್ಯಾ ಪರಪ್ರಭು. ಈ ಭೂಭಾರ ಹರಣ ಕಾರ್ಯದಲ್ಲಿ ಪ್ರಧಾನ ಅಂಗಂ ಹಿ ಮಾರುತಿ ಅಂತ. ದೇವರು ಮಾಡುವಂತಹ ಪ್ರತಿ ಕೆಲಸದಲ್ಲಿ ಶತ್ರು ಸಂಹಾರ, ಶಿಷ್ಟರ ರಕ್ಷಣೆ ಆಗ್ಬಹುದು, ಈ ಎಲ್ಲ ಕೆಲಸದಲ್ಲಿ ಪ್ರಧಾನವಾದ ಅಂಗ ಬಲಗೈ ಮುಖ್ಯ ಯಾರು, ಅದು ಭೀಮಸೇನ ದೇವರು, ಅಂದ್ರೆ ಮುಖ್ಯ ಪ್ರಾಣದೇವರು. ಹಾಗಾಗಿ ಭೀಮ ತಾನು ಈ ಎಲ್ಲ ಸಂಹಾರದಿಂದ ಪುಣ್ಯ ಪಡೀಲಿ, ಅಧಿಕವಾದ ಪುಣ್ಯ ಅನ್ನೋ ದೃಷ್ಟಿಯಿಂದ ಕೃಷ್ಣನ ಅನುಗ್ರಹದಿಂದ ಭೀಮಸೇನ ದೇವರು ಅನೇಕ ಶತ್ರುಗಳ ಸಂಹಾರವನ್ನ ಮಾಡಿದ್ರು, ಗೆದ್ರು ಅಂತ ಇಷ್ಟು ವಿಷಯ ಬಂತು. ಇನ್ನು ಮುಂದಕ್ಕೆ ಯದುಕುಲ ನಾಶ ಏನಿದೆಯಲ್ಲ ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. 35ನೇ ಶ್ಲೋಕ. ವಾಯುರ್ವಂಶಾನ್ ನಿವಾನ್ಯೋನ್ಯ ಪ್ರತಿಘಟ್ಟನ ಸಂಭವೈಃ ವೈರವೈಶ್ವಾನರ ಜ್ವಾಲೈಃ ಸಂಜಹಾರ ಹರಿರ್ಯದೂನ್. ನಂತರ ಕೃಷ್ಣ ತಾನು ತನ್ನ ವಂಶದವನ್ನೇ ಸಂಹಾರ ಮಾಡ್ತಾನೆ. ಕೌರವರ ಸಂಹಾರ ಒಂದು ಕಡೆ ಆದ್ರೆ ತನ್ನ ವಂಶದವ್ರನ್ನು ಮುಕ್ತಾಯ ಮಾಡ್ಬೇಕಲ್ಲ, ಏನೋ ಒಂದು ಕಾರಣ ಬೇಕು. ತಾನು ಪರಧಾಮಕ್ಕೆ ಹೋಗ್ಬೇಕು, ಈ ಕಡೆ ಯಾದವರಲ್ಲಿ ಜಗಳ ಪ್ರಾರಂಭ ಆಗ್ಬೇಕು, ಶುರು ಮಾಡಿಸ್ತ ಜಗಳ, ಒಂದು ಶಾಪ ನಿಮಿತ್ತವಾಗಿ ಆಯ್ತು. ಅನ್ಯೋನ್ಯ ಪ್ರತಿಘಟ್ಟನ ಸಂಭವ. ಅನ್ಯೋನ್ಯ ಪ್ರತಿಘಟ್ಟನ ಅಂದ್ರೆ ಪರಸ್ಪರ ಸಂಘರ್ಷಣ ಆಯ್ತು. ಅವನನ್ನು ಇವನು ಹೊಡ್ಕೊಳ್ಳೋದು, ಇವನನ್ನು ಅವನು ಹೊಡ್ಕೊಳ್ಳೋದು, ಹೀಗೆ. ಇದರಿಂದ ಏನಾಯ್ತು, ಜಾಸ್ತಿ ಶತ್ರುತ್ವ ಬೆಳೀತಾ ಹೋಯ್ತು. ಇನ್ನೂ ಅಗ್ನಿ ಜ್ವಾಲೆ ಉರಿಲಿಕ್ ಪ್ರಾರಂಭ ಆಯ್ತು. ಗಾಳಿ ಜೋರಾಗಿ ಬಂದಾಗ ಈ ಬೆಂಕಿ ಇನ್ನೂ ಜಾಸ್ತಿ ಆಗಿ ಇರೋ ಬರೋ ವಸ್ತುಗಳನ್ನೆಲ್ಲ ನಾಶ ಪಡಿಸೋ ತರ ಗಾಳಿ ತರ ಏನಾಯ್ತು, ಜಗಳ ಶುರುವಾಯ್ತು. ಆ ಜಗಳ ಶುರುವಾಗಿದ್ದು ವೈರ ಅನ್ನೋ ಬೆಂಕಿ ಜಾಸ್ತಿ ಆಯ್ತು. ವೈರ ಅನ್ನೋದೇ ಇಲ್ಲಿ ಬೆಂಕಿ. ಯಾವಾಗ ಬೆಂಕಿ ಜಾಸ್ತಿ ಆಯ್ತು ಈ ಗಾಳಿಯಿಂದ, ಹೇಗೆ ಈ ಗಾಳಿಯಿಂದ ಈ ಬಿದಿರುಗಳು ಬೆಂಕಿಗೆ ಸಿಕ್ಕಾಕೊಂಡು ಬಿದಿರುಗಳ ನಾಶ ಆಗತ್ತೋ, ಆ ತರ ಯಾದವರ ನಾಶ ಎಲ್ಲ ಆಗುತ್ತೆ. ಅಂದ್ರೆ ಒಂದು ಜಗಳ ಶುರುವಾಗಿ ಕೊನೆಗೆ ಅದು
ಬೆಳೀತಾ ಬೆಳೀತಾ ಎಲ್ಲ ಇಲ್ಲಿ ಯಾದವರ ಕುಲವನ್ನೇ ನಾಶ ಮಾಡೋ ತರ ಆಯ್ತು. ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಬಿದಿರು ಅನ್ಲಿಕ್ಕೆ ವಂಶ ಅಂತ ಶಬ್ದ ಬಳಸ್ತಾರೆ. ವಂಶ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಆಯ್ತು. ಒಂದು, ಭಗವಂತ ತನ್ನ ವಂಶದವನ್ನೆಲ್ಲ ಸಂಹಾರ ಮಾಡ್ದ ಅಂತ. ಇನ್ನೊಂದು, ವಂಶ ಅನ್ನೋ ಶಬ್ದಕ್ಕೆ ಬಿದುರು ಅಂತ ಅರ್ಥ ಇದೆ. ಇದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಬಿಡಿಸ್ತಾ ಯದೂನ್ ಅಂತ ಹೇಳಿದಾರಲ್ಲ, ಯದುಗಳು ಅಂತಂದ್ರೆ ಹೇಗೆ? ಯಾದವರು ತಾನೆ. ಯದುಗಳು ಅಂತ ಹೇಗೆ ಹೇಳಿದ್ರು ಅಂತಂದ್ರೆ, ಯದು ಅನ್ನೋ ಶಬ್ದಕ್ಕೆ ಯಾದವರು ಅಂತ ಅರ್ಥ. ಇಲ್ಲಾಂದ್ರೆ ಶ್ಲೋಕದಲ್ಲಿ ಯದುಗಳನ್ನ ಸಂಹಾರ ಮಾಡಿಸಿದ ಕೃಷ್ಣ. ಯದು ಇರೋನೊಬ್ನೇ ತಾನೆ, ಮೂಲ ಪುರುಷ. ಯದುಂಚ ತುರ್ವಸುಂಚೈವ ಅಂತ ಹಿಂದೆ ಬಂತು. ಯದು ಒಬ್ನೇ. ಮತ್ತೆ ಯಾದವರನ್ನ ಕೊಲ್ಲಿಸಿದ ಅಂತ ಹೇಳ್ಬೇಕಾಗಿತ್ತು. ಯದು ಅಂತ ಹೇಗ್ ಬಳಸಿತು ಅಂದ್ರೆ, ಯದು ಅನ್ನೋ ಶಬ್ದಕ್ಕೆನೆ ಯದುಕುಲದಲ್ಲಿ ಹುಟ್ಟಿದವರು ಅಂತ ಅರ್ಥ. ಆದ್ರಿಂದ ಯದುಕುಲದಲ್ಲಿ ಹುಟ್ಟಿದ ಎಲ್ಲರನ್ನು ಕೊಲ್ಲಿಸಿದ ಅಂತ ಅರ್ಥ. ಒಂದು, ಇದನ್ನ ಸಂಸ್ಕೃತದಲ್ಲಿ ಲಾಕ್ಷಣಿಕ ಶಬ್ದಗಳು ಅಂತ ಅಂತಾರೆ. ಲಾಕ್ಷಣಿಕ ಶಬ್ದ ಅಂದ್ರೆ ನೇರವಾದ ಅರ್ಥ ತಗೊಳ್ಳೋ ಹಾಗಿಲ್ಲ, ಎಕ್ಸ್ಟ್ರಾ ಬೇರೆ ಅರ್ಥ ತಗೊಳ್ಬೇಕು, ನೇರವಾದ ಅರ್ಥ ಅಲ್ಲ. ಅಂತ ಸಂದರ್ಭದಲ್ಲಿ ಲಾಕ್ಷಣಿಕ ಅಂತ ಕರೀತಾರೆ. ಉದಾಹರಣೆಗೆ ಲಾಕ್ಷಣಿಕ ಶಬ್ದಕ್ಕೆ ಗಂಗಾಯಾಮ್ ಘೋಷ ಅಂತ ಒಂದು ಪ್ರಸಿದ್ಧ ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಗಂಗಾಯಾಮ್ ಘೋಷ ಅಂದ್ರೆ ಏನರ್ಥ? ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಘೋಷ ಅಂದ್ರೆ ಹಳ್ಳಿ, ಗ್ರಾಮ. ಗಂಗೆಯಲ್ಲಿ ಹಳ್ಳಿ ಇರ್ಲಿಕ್ಕೆ ಹೇಗ್ ಸಾಧ್ಯ? ಗಂಗೆ ಅಂದ್ರೆ ನೀರು ಅಂತ ಅರ್ಥ. ನೀರ್ನಲ್ಲಿ ಹಳ್ಳಿ ಹೇಗಿರೋದು? ಅದೇ ಗಂಗೆ ಅನ್ನೋ ಶಬ್ದದಿಂದ ಗಂಗಾ ನೀರನ್ನು ತಗೊಳ್ಬೇಡಿ, ಗಂಗಾ ನೀರಿನ ಹತ್ರ ಇರೋ ದಡ, ತೀರ ಅಂತ ತಗೊಳ್ಳಿ. ಗಂಗಾ ತೀರ ಅಂತ ಅರ್ಥ. ಗಂಗಾ ತೀರದಲ್ಲಿ ಹಳ್ಳಿ ಇದೆ. ಹಾಗಾದ್ರೆ ಗಂಗಾ ಶಬ್ದಕ್ಕೆ ಸಹಜವಾದ ಅರ್ಥ ಪ್ರವಾಹ, ಅದನ್ನ ತಗೊಳ್ದೇನೆ ಗಂಗಾ ತೀರ ಅನ್ನೋ ಅರ್ಥವನ್ನು ತಗೊಳ್ತೀವಿ. ಇದನ್ನ ಲಾಕ್ಷಣಿಕ ಶಬ್ದ, ಲಕ್ಷಣ ಮಾಡಿದ್ವಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದಲೇ ಈ ಭಗವಂತನ ಬಗ್ಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಪರಿಚಯ ಮಾಡ್ತಾ, ದೇವರಂದ್ರೇನು? ಸತ್ಯ, ಜ್ಞಾನ ಸ್ವರೂಪಿ, ಆನಂದ ಸ್ವರೂಪಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅದ್ವೈತಿಗಳು ವ್ಯಾಖ್ಯಾನ ಮಾಡ್ತಾ ಏನ್ ಮಾಡ್ತಾರೆ? ಭಗವಂತನಲ್ಲಿ ಸತ್ಯತ್ವ ಇಲ್ಲ, ಜ್ಞಾನತ್ವ ಇಲ್ಲ, ಆನಂದತ್ವ ಇಲ್ಲ. ಯಾಕೆಂದ್ರೆ ಅವನು ನಿರ್ಧರ್ಮಕ, ಅವನಲ್ಲಿ ಯಾವುದೇ ಧರ್ಮ ಇರಲ್ಲ, ನಿರ್ವಿಕಾರ, ನಿರ್ಗುಣ ಅವನು. ಹಾಗಾಗಿ ಇದು ಯಾವ ಧರ್ಮನೂ ಇಲ್ಲ. ಆದ್ರೆ ವೇದ ರಾಶಿ ಏನ್ ಮಾಡ್ತಾ ಇದೆ? ಸತ್ಯ, ಜ್ಞಾನ, ಅನಂತ ಅಂತ ಹೇಳ್ತಾ ಇದೆ ಅಂದ್ರೆ, ಇಲ್ಲ ಇಲ್ಲ, ಅದು ಸತ್ಯ ಅಂದ್ರೆ ಸತ್ಯತ್ವ ಇಲ್ಲ, ಅಸತ್ಯ ಅಂದ್ರೆ ಅಸತ್ಯತ್ವ ಇಲ್ಲ, ಸತ್ಯತ್ವ ಅದು ಇಲ್ಲ, ಎರಡೂ ಇಲ್ಲ. ಅಸತ್ಯತ್ವನೂ ಇಲ್ಲ, ಸತ್ಯತ್ವ ಇಲ್ಲ, ಜ್ಞಾನತ್ವ ಅದು ಇಲ್ಲ, ಅಜ್ಞಾನತ್ವ ಇಲ್ಲ. ಇದೆಲ್ಲ ಹೇಗ್ ಮಾಡ್ತಾರೆ? ಲಾಕ್ಷಣಿಕ, ಲಕ್ಷಣನೇ ಮಾಡ್ತಾರೆ, ಬೇರೆ ಮಾಡ್ಲಿಕ್ಕಿಲ್ಲ ಅಂತ. ಅಂದ್ರೆ ಇದ್ರ ಉಪಯೋಗ ತುಂಬಾ ವ್ಯಾಪಕವಾಗಿ ಶಾಸ್ತ್ರದಲ್ಲಿದೆ. ಅದರಿಂದ ಒಂದು ಸಣ್ಣ ಉದಾಹರಣೆ ಇಲ್ಲ ಏನ್ಬಂತು, ಅದನ್ನ ನೆನಪಿಸ್ಕೊಂಡಿದ್ದು ಇದನ್ನಿಲ್ಲಿ ವಿವರಣೆ ಮಾಡಿದ್ದಾರೆ. ಲಾಕ್ಷಣಿಕಂ ಇದಂ ಅಂತ ಇಲ್ಲಿ ಟಿಪ್ಪಣಿಲಿ ಬರೀತಾರೆ ಮಣಿಮಂಜರಿಯಲ್ಲಿ. ಅಂದ್ರೆ ಮಣಿಮಂಜರಿಯ ಅಧ್ಯಯನ ಮಾಡ್ಬೇಕು ಅಂತ ಆದ್ರೆ ಬೇರೆ ಬೇರೆ ಶಾಸ್ತ್ರಗಳ ಪರಿಚಯನೂ ತುಂಬಾ ಇರ್ಬೇಕು, ಸುಮ್ಮನೆ ಅಲ್ಲ. ಮೇಲ್ನೋಟಕ್ಕೆ ಶ್ಲೋಕದ ಅರ್ಥ ನೋಡ್ಲಿಕ್ಕೆ ಸಮಸ್ಯೆ ಆಗಲ್ಲ, ಕಥೆ ಭಾಗ ನೋಡ್ಲಿಕ್ಕೆ ಸಮಸ್ಯೆ ಅಲ್ಲ, ಆದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ವಿಶೇಷ ವಿಚಾರಗಳು ನೋಡ್ಬೇಕು ಅಂತ ಸಮಸ್ಯೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ವಿಷಯ. ಮತ್ತೊಂದು, ಇದೊಂದು ಅಲಂಕಾರ ಶಾಸ್ತ್ರದ ಒಂದು ಹೇಳ್ತಾರೆ. ಅಲಂಕಾರ ಶಾಸ್ತ್ರ ಅಂದ್ರೆ ಈಗ ಕಾಳಿದಾಸನ ನಾಟಕಗಳು ಕೇಳ್ತೀವಲ್ಲ, ಅವನ ಅನೇಕ ನಾಟಕಗಳು ಅಲ್ಲಿ ಇವಾಗ ಉದಾಹರಣೆಗೆ ಈಗ ರಘುವಂಶ ಕಾವ್ಯ ಇದೆ, ನಾಟಕ ಅಭಿಜ್ಞಾನ ಶಾಕುಂತಲ, ಇವೆಲ್ಲ ಆ ಕಾಳಿದಾಸನ ಏನು ರಚನೆಗಳಿದೆ ಅದರಲ್ಲಿ ಅಲಂಕಾರ ಶಾಸ್ತ್ರದ ಅಲಂಕಾರಗಳನ್ನು ಜಾಸ್ತಿ ಹಾಕಿರ್ತಾರೆ. ಅಲಂಕಾರ ಶಾಸ್ತ್ರದ ಅಲಂಕಾರ ಅಂದ್ರೆ ಈಗ ಕೆಲವು ಶ್ಲೋಕಗಳನ್ನ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ, ಪ್ರಾಸ ಶಬ್ದಗಳು ಹಾಕಿರ್ತಾರೆ. ಈಗ ಉದಾಹರಣೆಗೆ ಅದ್ವೈತ ದಾವಾನಲ ಕಾಲ ಮೇಘ ರಮಾರಮ ಸ್ನೇಹ ವಿದಾರಿತಾಘ ವಾಗ್ವೈಖರಿ ನಿರ್ಜಿತ ಸಜ್ಜನೋಘ ಮಾಯಾಮತವ್ರಾತ ಹಿಮೇಲಿದಾಘ. ಅಲ್ಲಿ ಘಹ ಗಹ 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 ಎಲ್ಲ ಕೊನೆಗೆ ಎಂಡಾಗುತ್ತೆ. ಇದು ಪ್ರಾಸ. ಈ ಪ್ರಾಸ ಒಂದನ್ನು ಅಲಂಕಾರ ಅಂತ ಹೇಳ್ತಾರೆ. ಅಂದ್ರೆ ಒಂದು ಶ್ಲೋಕ ರಚನೆಯನ್ನು ಮಾಡ್ತಾ ಈ ತರ ಶಬ್ದನ ಬಳಸ್ಬೇಕು, ಅದು ತುಂಬಾ ಚೆನ್ನಾಗಿರತ್ತೆ ಕೇಳಲಿಕ್ಕೆ, ಅಲಂಕಾರವಾಗಿರತ್ತೆ ಅಂತ. ಹೇಗ್ ನಾವು ದೇಹಕ್ಕೆಲ್ಲ ಅಲಂಕಾರ ಮಾಡ್ಕೊಳ್ತೀವಿ, ಅದೇ ತರ ಈ ಶ್ಲೋಕಗಳಿಗೆ ಅಲಂಕಾರ ಮಾಡೋದು. ಕೊನೆ ಶಬ್ದ ಒಂದೇ ಟೈಪ್ ಇರುತ್ತೆ. ಇದು ವಾದಿರಾಜರ ಗ್ರಂಥದಲ್ಲಿ ತುಂಬಾ ಕಾಣ್ಬೋದು. ಅವರ ಸರಸಭಾರತಿ ವಿಲಾಸ, ರುಕ್ಮಿಣೀಶ ವಿಜಯ, ಇದೆಲ್ಲ ತುಂಬಾ ಶಬ್ದಗಳು. ಯಾವುದೇ ಸಾಮಾನ್ಯ ಅವ್ರ ಗ್ರಂಥಗಳಾದ್ರೂ ಈ ಪ್ರಾಸ ಜಾಸ್ತಿ ಕಾಣುತ್ತೆ. ಇದು ಶಬ್ದ ಅಲಂಕಾರ ಅಂತ ಅನಿಸ್ಕೊಳುತ್ತೆ. ಅಂದ್ರೆ ಶಬ್ದದಲ್ಲಿ ಒಂದು ಮೋಡಿ, ಇನ್ನು ಅರ್ಥದಲ್ಲೂ ಇರುತ್ತೆ, ಅರ್ಥಾಲಂಕಾರ ಅಂತ ಅದನ್ನ ಕರೀತಾರೆ. ಅಂದ್ರೆ ಒಂದು ವರ್ಣನೆ ಮಾಡಿದಾಗ ಬಾ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅದು ವಸ್ತುತಃ ವಾಸ್ತವ ಅಲ್ಲ, ಜಗತ್ನಲ್ಲಿ ಹಾಗೆ ನಡೀಲಿಲ್ಲ, ಅದು ನಮ್ಮ ಕಲ್ಪನೆ. ಇವನ್ ಮುಖ ಹೇಗಿದೆ, ಚಂದ್ರನ್ ತರ ಇವನ ಮುಖ ಇದೆ ಅಂತ ಹೇಳ್ತೀವಿ. ವಸ್ತುತಃ ಚಂದ್ರ ಬೇರೆ, ಮುಖ ಬೇರೆ,
ಒಂಥರ ಒಂದ್ ಇರ್ಲಿಕ್ಕೆ ಸಾಧ್ಯನಾ? ಆದ್ರೂ ಒಂದು ಹೋಲ್ಸೋದು, ಚಂದ್ರನ ತರ ಮುಖ, ಅಷ್ಟ್ ಚೆನ್ನಾಗಿದೆ ಇವ್ರ ಮುಖ ಅಂತ. ಈ ತರದನ್ನೆಲ್ಲ ಶಬ್ದಾಲಂಕಾರ ಅಂತ ಕರೆಯೋದು. ಇದೆಲ್ಲ ಅರ್ಥಾಲಂಕಾರ ಅಂತ ಕರೀತಾರೆ. ಅಂದ್ರೆ ಅರ್ಥಗಳಿಗೆ, ಪದಾರ್ಥಗಳಿಗೆ ಸಂಬಂಧಪಟ್ಟ ಅಲಂಕಾರ. ಹಾಗೆ ಇಲ್ಲಿ ಒಂದು ಅಲಂಕಾರ ಇದೆ ಈ ಮಣಿಮಂಜರಿ ಶ್ಲೋಕದಲ್ಲಿ. ಯಾವುದು? ವಂಶಾನ್ ಇವ ಅಂತ ಹಾಕಿದ್ದಾರೆ. ಅಂದ್ರೆ ಬಿದಿರುಗಳಂತೆ ಅಂತ ಹಾಕಿದ್ದಾರೆ. ಹೇಗೆ ಚಂದ್ರನಂತೆ ಮುಖ ಅಂತಿದ್ದಾರೋ ಹಾಗೆ ಬಿದಿರುಗಳಂತೆ ಇಲ್ಲಿ ಹೇಗೆ ಗಾಳಿ ಬೆಂಕಿಯ ಜ್ವಾಲೆಯನ್ನ ಜಾಸ್ತಿ ಮಾಡಿ ಬಿದಿರುಗಳ ನಾಶಕ್ಕೆ ಕಾರಣ ಆಗುತ್ತೋ ಅದೇ ತರಹ ಇಲ್ಲಿ ವೈರ ವೈಶ್ವಾನರ ಜ್ವಾಲೆ, ವೈರ ಅಂದ್ರೆ ಶತ್ರುತ್ವ ಅನ್ನುವ ಬೆಂಕಿ ಏನಿದೆ ಅದರ ಜ್ವಾಲೆಯಿಂದ ಈ ಗಾಳಿ, ಅಂದ್ರೆ ಗಾಳಿ ಹುಟ್ಟಿದ ಹೇಗೆ? ಈ ಪರಸ್ಪರ ಜಗಳ ಆಡ್ಕೊಂಡು ಇನ್ನೂ ಜಾಸ್ತಿ ಆಯ್ತು. ಮೊದಲೇ ಶತ್ರುತ್ವ, ಅದ್ ಯಾವಾಗ ಕೈಯಿಂದ ಕೈ ಸಿಕ್ತೋ ಹೊಡಿಲಿಕ್ಕೆ ಆಗಿನ್ನೂ ಅದು ಜಾಸ್ತಿ ಆಯ್ತು. ಅಂದ್ರೆ ಗಾಳಿ ಬಂತು ಅಂತ. ಆ ಗಾಳಿಯಿಂದ ಈ ಬಿದಿರುಗಳನ್ನ ನಾಶಪಡಿಸಿದಂತೆ ಯಾದವರನ್ನ ಸಂಹಾರ ಮಾಡಿಸಿದ ಕೃಷ್ಣ. ಇಲ್ಲೆಲ್ಲ ಏನಾಯ್ತು? ಒಂದು ಉದಾಹರಣೆ ಕೊಟ್ಟು, ಇದರ ತರಹ ಅಂದ್ರೆ ಬಿದಿರುಗಳಂತೆ ಅಂತ ಕೊಟ್ಟಾಗ, ಇದು ಕೊಟ್ಟಿದ್ ಕೂಡಲೇ ಇಲ್ಲೇ ಒಂದು ಅಲಂಕಾರ ಇದೆ. ಆ ಅಲಂಕಾರಕ್ಕೆ ಏನ್ ಹೆಸರು? ಅದನ್ನ ಈ ಶ್ಲೋಕದ ಈ ವ್ಯಾಖ್ಯಾನದ ಕೊನೆಗೆ ಬರೀತಾರೆ. ಮೊದಲನೇ ವ್ಯಾಖ್ಯಾನ ಉಪಮಾಲಂಕಾರ ಅಂತ ಬರೀತಾರೆ. ಉಪಮಾಲಂಕಾರ, ಉಪಮೆ ಕೊಡೋದು. ಉಪಮಾಲಂಕಾರ ಅಂದ್ರೆ ಇದು ಇದರ ತರ ಇದೆ, ಇದು ಇದರ ತರ ಇದೆ ಅಂತ. ವಸ್ತುತಃ ಇದೊಂದೇ ಅಲಂಕಾರ ಇಲ್ಲ ಈ ಅಲಂಕಾರ ಶಾಸ್ತ್ರದಲ್ಲಿ. ಉಪಮಾಲಂಕಾರ ತರ ಬೇಕಾದಷ್ಟು ಅಲಂಕಾರಗಳಿದೆ. ಇಷ್ಟು ಅಂತ ಹೇಳಿಕ್ ಬರೋಣ, ಅಷ್ಟು ವಿಭಾಗ ಮಾಡ್ಬಿಟ್ಟಿದ್ದಾರೆ ಅಲಂಕಾರ ಶಾಸ್ತ್ರದಲ್ಲಿ. ಅದರ ಸಾಹಿತ್ಯ ಶಾಸ್ತ್ರ ಅಂತಲೂ ಕರೀತಾರೆ. ನಮ್ಗೆ ಸಾಮಾನ್ಯ ವೇದಾಂತ ಶಾಸ್ತ್ರ ಕೇಳಿರ್ತೀವಿ, ಕಾಮನ್ ಆಗಿ ವೇದಾಂತ ಶಾಸ್ತ್ರ ಅಂದ್ರೆ ನಮ್ಮ ಇವಾಗ ಬ್ರಹ್ಮಸೂತ್ರ, ಅನುವ್ಯಾಖ್ಯಾನ, ನ್ಯಾಯಸುಧ ಇದೆಲ್ಲ ವೇದಾಂತ ಶಾಸ್ತ್ರ. ವ್ಯಾಕರಣ ಶಾಸ್ತ್ರ ನಮಗೆ ಗೊತ್ತಿರತ್ತೆ, ಇನ್ನು ಮಧ್ಯ ವ್ಯಾಕರಣ ವಿಷಯಗಳು ಬರುತ್ತೆ. ನ್ಯಾಯಶಾಸ್ತ್ರ ಅಂದ್ರೆ ಈಗ ಪರ್ವತೋವನ್ನಿಮಾನ್ ಧೂಮ, ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲೆಲ್ಲ ಬೆಂಕಿ ಇರುತ್ತೆ ಅಂತೆಲ್ಲ ವರ್ಣನೆ ಮಾಡ್ತಾರಲ್ಲ, ಈ ತರದ್ ಭಾಗ ಸಾಮಾನ್ಯ ಹೆಚ್ಚಾಗಿ ಬಂದ್ರೆ ಅದ್ ನ್ಯಾಯಶಾಸ್ತ್ರ. ಇನ್ನು ತುಂಬಾ ಇದೆ, ಸರಳವಾಗಿ ಪರಿಚಯ ಮಾಡಿದ್ದೆ ಅಷ್ಟೇ. ಇನ್ನು ಅಲಂಕಾರ ಶಾಸ್ತ್ರ ಅಂದ್ರೆ ಈ ತರ, ಅಂದ್ರೆ ಅದು ಕವಿ ವರ್ಣನೆ ಮಾಡೋದು, ಕವಿತೆ ಬರೆಯೋದು, ವರ್ಣನೆ ಮಾಡೋದು. ಅದ್ರಲ್ಲೂ ತುಂಬಾ ಕಾಠಿಣ್ಯ ಇದೆ, ಸುಲಭ ಇಲ್ಲ, ಅದು ತುಂಬಾ ಕಷ್ಟ ಇದೆ ಆ ಶಾಸ್ತ್ರನು. ಆದ್ರೆ ಹೆಚ್ಚಾಗಿ ವೇದಾಂತ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ನ್ಯಾಯಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ. ಅಲಂಕಾರ ಶಾಸ್ತ್ರ ಅಧ್ಯಯನ ಮಾಡೋದು ನಮ್ಮಲ್ಲಿ ಕಡಿಮೆ. ಹೊರಗಡೆ ಅಲಂಕಾರ ಶಾಸ್ತ್ರ ಜಾಸ್ತಿ, ಸಂಸ್ಕೃತ ಕ್ಷೇತ್ರದಲ್ಲಿ ಮಾಡೋದು ಅಲಂಕಾರ ಶಾಸ್ತ್ರ ಅಧ್ಯಯನ ಜಾಸ್ತಿ. ಕೆಲವು ವಿಭಾಗ ವ್ಯಾಕರಣ ಶಾಸ್ತ್ರ ಆಮೇಲೆ ತುಂಬಾ ಜಾಸ್ತಿ, ಆಮೇಲೆ ನ್ಯಾಯಶಾಸ್ತ್ರ, ಮೀಮಾಂಸಾ ಶಾಸ್ತ್ರ ಈಗ ಕಡಿಮೆ. ಗುರುಕುಲ ಪದ್ಧತಿಯಲ್ಲಿ ಓದೋ ಹುಡುಗರೆಲ್ಲ ಏನ್ ಮಾಡಿರ್ತಾರೆ, ಜಾಸ್ತಿ ನ್ಯಾಯಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ವೇದಾಂತ ಶಾಸ್ತ್ರ. ಹೊರಗಿನ ಜನ ಅಲಂಕಾರ ಶಾಸ್ತ್ರದಲ್ಲಿ ನೈಪುಣ್ಯ ಜಾಸ್ತಿ ಇರುತ್ತೆ. ಈ ತರ ಸಾಮಾನ್ಯವಾಗಿರೋ ಕ್ರಮ. ಅದರಲ್ಲಿ ಒಂದು ಮಣಿಮಂಜರಿ ಗ್ರಂಥ ತಗೊಂಡ್ರೆ ಅದರಲ್ಲಿ ನ್ಯಾಯಶಾಸ್ತ್ರ ಬೇಕು ಅಂತ ಇದೆ. ನ್ಯಾಯಶಾಸ್ತ್ರದ ಗೊತ್ತಿಲ್ಲದ್ರೆ ಅರ್ಥ ಹೇಳಿಕ್ ಕಷ್ಟ, ವ್ಯಾಕರಣ ಗೊತ್ತಿಲ್ಲದ್ರೆ ಅರ್ಥ ಹೇಳಿಕ್ ಕಷ್ಟ, ಅಲಂಕಾರ ಶಾಸ್ತ್ರ ಗೊತ್ತಿಲ್ಲದ್ರು ಕಷ್ಟ. ಯಾಕಂದ್ರೆ ಮಧ್ಯೆ ಈ ಟಿಪ್ಪಣಿಕಾರರು ಏನ್ ಮಾಡ್ತಾರೆ, ತಮ್ಮ ಎಲ್ಲಾ ಶಾಸ್ತ್ರದ ಪಾಂಡಿತ್ಯವನ್ನು ತೋರಿಸ್ತಾರೆ. ಅಂದ್ರೆ ಅವ್ರು ವ್ಯಾಕರಣ ಗೊತ್ತಿದೆ ಅಂತ ತೋರಿಸ್ತಾರೆ, ನ್ಯಾಯ ಗೊತ್ತಿದೆ ಅಂತ ತೋರಿಸ್ತಾರೆ. ಅದು ಗೊತ್ತಿದೆ ಅಂತ ತೋರಿಸ್ಬೇಕು ಅಂತಾನೂ ಅಲ್ಲ, ಆದ್ರೆ ಸಹಜವಾಗಿ ಮಣಿಮಂಜರಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರ ಕೃತಿಯಲ್ಲಿ ಅಷ್ಟೆಲ್ಲ ವಿಷಯ ಇದೆ ಅಂತ ತೋರಿಸ್ಲಿಕ್ಕೆ ಅಲ್ಲೆಲ್ಲದಲ್ಲಿ ಈ ತರ ಹೇಳ್ತಾ ಹೋಗ್ತಾರೆ. ಈಗ ಲಾಕ್ಷಣಿಕ ಅಂತ ಈಗ ತಾನೇ ಬಂತು ಒಂದು ಶಬ್ದಕ್ಕೆ. ಯದು ಅಂದ್ರೆ ಯದುಗಳಿಂದ ಹುಟ್ಟಿದವರು ಅಂತ ಅರ್ಥ, ಯದು ಕುಲದಲ್ಲಿ ಬಂದವರು ಅಂತ. ಇದೆಲ್ಲ ಬರುತ್ತೆ ನ್ಯಾಯಶಾಸ್ತ್ರದ ವಿಷಯ. ಇದು ಉಪಮಾಲಂಕಾರ ಅಂತ ಬಂತು, ಇದು ಅಲಂಕಾರ ಶಾಸ್ತ್ರದ ವಿಷಯ. ಇನ್ನು ವ್ಯಾಕರಣದ ವಿಷಯ ಈಗ ತಾನೇ ಬಂತು ಹಿಂದಕ್ಕೆ, ಎಲ್ಲಿ ಈ ಆಸನದ ಮೇಲೆ ಕೂತ್ಕೊಂಡು ನೋಡ್ತಾನೆ ಅಂತ ಹೇಳಿದೆ. ಅಜ್ಞಾತವಾಸವನ್ನ ಮಾಡಿ ಅದಾದ್ಮೇಲೆ ಪಾರಮ್ಯಾತಃ ಅದರ ಪಾರಕ್ ಹೋದ್ರು. ಅಲ್ಲಿ ಅಜ್ಞಾತವಾಸವನ್ನು ಮಾಡಿ ಅಂತ ಹೆಂಗ ಅರ್ಥ ಸಿಕ್ತು ಅಜ್ಞಾತವಾಸದ ಅನ್ನೋ ಶಬ್ದಕ್ಕೆ? ಅದು ವ್ಯಾಕರಣದ ಒಂದು ನಿಯಮ ಇದೆ. ಹೀಗೆ ನಾರಾಯಣ ಪಂಡಿತಾಚಾರ್ಯರ ಕೃತಿಯಲ್ಲಿ ಒಂದ್ ಕಡೆ ವ್ಯಾಕರಣ, ಇನ್ನೊಂದ್ ಕಡೆ ನ್ಯಾಯ, ಇನ್ನೊಂದ್ ಕಡೆ ದಿಢೀರಂತ ಅಲಂಕಾರ. ಹೀಗೆ ಆಯಾಯ ಶಾಸ್ತ್ರಗಳ ಪಾಂಡಿತ್ಯ ಏನಿದೆ ಅದನ್ನ ಟಿಪ್ಪಣಿಕಾರರು ತಮ್ಮ ಸ್ವಂತ ಪಾಂಡಿತ್ಯದಿಂದ ಈಗ ಅಲ್ಲಲ್ಲಿ ತೋರಿಸ್ತಾ ಹೋಗ್ತಾರೆ. ಇದನ್ನ ಗಮನಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಅಷ್ಟು ಮೊದಲನೇ ಗ್ರಂಥ ಆಯ್ದು ಮಣಿಮಂಜರಿ ಗುರುಕುಲ ಕ್ರಮದಲ್ಲಿ ಅಷ್ಟು ವಿಷಯಗಳಿದೆ. ಸಾಮಾನ್ಯವಾಗಿ ಈ ವಿಷಯ ಎಲ್ಲ ಗುರುಕುಲದಲ್ಲೂ ಮೊದಲನೇ ವರ್ಷ ಓದೋರ್ಗೆ ಏನು ಗೊತ್ತಾಗಲ್ಲ. ಇದು ಗೊತ್ತಾಗೋದೇ ಒಂದ್ ಸುಮಾರು ವರ್ಷ ಆದ್ಮೇಲೆ, ಸುಮಾರು 9-10ನೇ ವರ್ಷ ಕಳೆದ ಮೇಲೆ ಮತ್ತೆ ಮಣಿಮಂಜರಿ ಅಧ್ಯಯನ ಮಾಡಿದ್ರೆ ಅವನು ಆ ಗುರುಕುಲದ ವಿದ್ಯಾರ್ಥಿ ಆಗ ಗೊತ್ತಾಗಬಹುದು. ಗೊತ್ತಾಗದೆ ಇರೋದಕ್ಕೂ ಮತ್ತೆ ಸಹಜತೆ ಇದೆ. ಅದು ಅಷ್ಟು
ಚಿಕ್ಕ ಗ್ರಂಥ ಆದ್ರೂ ತುಂಬಾ ಕಠಿಣವಾದ ವಿಷಯಗಳನ್ನ ಅಲ್ಲಲ್ಲ ಮಧ್ಮಧ್ಯಕ್ಕೆ ಹಾಕ್ತಾರೆ. ಇದು ಇಲ್ಲಿ ಬಂದಿದ್ದು ಸುಲಭ ಅನಿಸ್ಬೋದು ಒಂದೆರಡು ವಿಷಯ, ಆದ್ರೆ ಮುಂಚೆ ಮಣಿಮಂಜರಿಯ ಸರ್ಗಗಳಲ್ಲಿ ಕೆಲವು ಕಡೆ ಬಂತು. ಆ ವಿಷಯಗಳನ್ನೆಲ್ಲ ತುಂಬಾ ನಿರೂಪಣೆ ಮಾಡ್ಲಿಕ್ಕೆ ಕಷ್ಟ. ಆ ತರ ಈ ಟಿಪ್ಪಣಿಕಾರರು ಅಷ್ಟು ವೈಶಿಷ್ಟ್ಯಪೂರ್ಣವಾಗಿ ಬರೀತಾರೆ. ಅದೊಂದು ನೆನಪಿಸ್ಕೊಡ್ತಾ ಇನ್ನೊಂದು ವಿಷಯ, ವ್ಯಾಕರಣದ ಮತ್ತೆ ವಿಷಯ ಬಂತು. ಇದೇನ್ ಮಾಡಿದ್ದಾರೆ ಮಣಿಮಂಜರಿ ಶ್ಲೋಕದಲ್ಲಿ, ವೈರ ವೈಶ್ವಾನರ ಜ್ವಾಲೈಹಿ ಅಂತ ಹಾಕಿದ್ದಾರೆ. ಈ ಜ್ವಾಲೈಹಿ ಅನ್ನೋ ಶಬ್ದ ಸರಿ ಇಲ್ಲ ಅಂತ. ಯಾಕೆಂದ್ರೆ ಜ್ವಾಲಾ ಅಂತ ಅದು ಸ್ತ್ರೀಲಿಂಗ ಶಬ್ದ, ಜ್ವಾಲಾ ಅಂತ. ಹೇಗೆ ರಮಾ ಶಬ್ದ ಸೀತಾ ಅಂತ ಶಬ್ದ ಇದೆಯೋ, ಜ್ವಾಲಾ ಅಂತ ಅದನ್ನ ಬಳಸ್ಬೇಕು. ಜ್ವಾಲಾ ಅಂತಿರೋದು ಹೇಗಾಗತ್ತೆ ನಿಜವಾಗಿ, ಜ್ವಾಲಾಭಿಹಿ ಜ್ವಾಲೆಗಳಿಂದ ಅಂತ ಆಗ್ಬೇಕು. ಆದ್ರೆ ಇಲ್ಲಿ ಜ್ವಾಲೈಹಿ ಅಂತ ಬಳಸಿದ್ದಾರೆ. ಇದು ಹೇಗ್ ಸರಿ ತಪ್ಪಲ್ವಾ ಅಂತ ಪ್ರಶ್ನೆ, ವ್ಯಾಕರಣದ ಪ್ರಶ್ನೆ. ಮತ್ತೆ ಅಂದ್ರೆ ಮೇಲ್ನೋಟಕ್ಕೆ ನಿಮ್ಗೇನು ಗೊತ್ತಾಗಲ್ಲ, ಇವ್ರು ಬರೀತಾರೆ ಓ ಹೌದಲ್ವಾ ಅಂತ ಅನ್ಸತ್ತಾಗ, ಹೌದು ಜ್ವಾಲೈಹಿ ಅಂತ ಹೇಗಾಯ್ತು ಈಗ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಇಲ್ಲ ಕೋಶಗಳನ್ನ ಅಧ್ಯಯನ ಮಾಡ್ಬೇಕು ನಾವು. ಅಮರ ಕೋಶ ಅದು ಇದು ಡಿಕ್ಷನರಿಗಳು, ಸಂಸ್ಕೃತ ಡಿಕ್ಷನರಿ ಅಂತ ಇನ್ನೊಂದು ಭಾಷೆನ ಹೇಳ್ಬೋದು. ಅದೇನ್ ಮಾಡ್ತಾರೆ, ಶ್ಲೋಕಗಳಲ್ಲಿ ಈ ಪದಕ್ಕೆ ಈ ಅರ್ಥ, ಈ ಪದ ಈ ಲಿಂಗದಲ್ಲಿ ಇರುತ್ತೆ, ಇದು ಪುಲ್ಲಿಂಗ ಶಬ್ದ, ಇದು ಸ್ತ್ರೀಲಿಂಗ ಶಬ್ದಗಳು ಅಂತ ವಿಭಾಗ ಮಾಡ್ತಾರೆ. ಆತರ ಮಾಡಿದಾಗ ಏನ್ ಮಾಡಿದ್ದಾರೆ, ಈ ಜ್ವಾಲಾ ಅನ್ನೋ ಶಬ್ದವನ್ನ 2 ಲಿಂಗದಲ್ಲಿ ಬಳಸಿದ್ದಾರೆ. ಅದು ಪುಲ್ಲಿಂಗದಲ್ಲಿ ಇರುವಂತಹ ಶಬ್ದನ, ಸ್ತ್ರೀಲಿಂಗದಲ್ಲಿ ಇರೋದ, ನಪುಂಸಕ ಲಿಂಗದ ಶಬ್ದನ, ಯಾವ ಲಿಂಗದ್ದು ಅಂದಾಗ ಇಲ್ಲಿ ಕೋಶವನ್ನ ಕೊಟ್ಟಿದ್ದಾರೆ. ವಂದೇಹ ದ್ವಯೋಹೋ ಜ್ವಾಲಕೀಲ ವರ್ಜಿರ್ಹೇತು ಶಿಖಾಸ್ತ್ರೀಯ ದ್ವಯೋಹೋ ಅಂತ ಹೇಳಿದ್ದಾರೆ. 2 ಲಿಂಗದಲ್ಲಿ ಈ ಶಬ್ದವನ್ನ ಬಳಸ್ತಾರೆ. ಹಾಗಾಗಿ ಜ್ವಾಲ ಅನ್ನೋದು ಸರಿ ಇದೆ, ಜ್ವಾಲ ಅಂತ ಬಳಸಿದ್ರೆ ಜ್ವಾಲಂ ಅಂತ ಏನ್ ಬಳಸ್ತಾ ಹೋಗ್ತಾರೆ ಅದು ಸರಿ ಇದೆ. ಆದ್ರಿಂದ ಇದು ಜ್ವಾಲೈಹಿ ಅಂತ ಹೇಳಿದ್ದು ತಪ್ಪಿಲ್ಲ ಅಂತ ಇದಕ್ಕೂ ಒಂದು ಉತ್ತರವನ್ನ ಕೊಟ್ಟಿದ್ರು. ಹೀಗೆ ಇಲ್ಲಿಯವರೆಗೆ ನಾವು ವಿಷಯ ದೃಷ್ಟಿಯಿಂದ ಬಂದ್ರೆ ಯಾದವರ ಸಂಹಾರಕ್ಕೆ ಕೃಷ್ಣ ತಾನು ಒಂದು ಉಪಾಯ ಮಾಡಿ ಅವರ ಸಂಹಾರ ಆಗುವ ಹಾಗೆ ಮಾಡಿದ್ದಾನೆ ಅನ್ನುವ ಕಥೆಯ ಭಾಗದವರೆಗೆ ಬಂದ್ವಿ. ಇನ್ನು ಮುಂದಕ್ಕೆ ಭೂಭಾರ ಸಂಹರಣ ಕಾರ್ಯ ಮುಗ್ದೋಗಿದೆ, ಕೃಷ್ಣ ಮಾಡಿಸಿ ಆಯ್ತು. ಆದ್ರೆ ಕೃಷ್ಣನ ಮುಖ್ಯ ಕೆಲಸ ಏನು, ಬರೀ ಇಷ್ಟೇ ಅಲ್ಲ, ಶತ್ರುಗಳನ್ನು ಸಂಹಾರ ಮಾಡೋದು ಅದೇ ಕೆಲಸ ಅಲ್ಲ. ದೈತ್ಯರ ಸಂಹಾರ ಆಯ್ತು ನಿಜ, ಆಮೇಲೆ ಧರ್ಮ ಪ್ರತಿಷ್ಠಾಪನೆ ಮಾಡೋದು ಅವನ ಮುಖ್ಯ ಕೆಲಸ ಆಗಿತ್ತು. ಅದನ್ನ ಸಾಧುಗಳ ರಕ್ಷಣೆ ಆಗ್ಬೇಕಾಗಿದೆ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಅಂತ ಹೇಳೋ ತರ ನಾಶ ಏನೋ ಆಯ್ತು, ಆದ್ರೆ ಪರಿತ್ರಾಣ ರಕ್ಷಣೆ ಆಗ್ಬೇಕು ಸಜ್ಜನರಿಗೆ. ಅದಕ್ಕೆ ಧರ್ಮ ಸಂಸ್ಥಾಪನೆ ಆಗ್ಬೇಕು. ಆ ಧರ್ಮ ಸಂಸ್ಥಾಪನೆಗೋಸ್ಕರ ಕೃಷ್ಣ ತಾನು ಒಂದಿಷ್ಟು ಜನರನ್ನ ನಿಯುಕ್ತರನ್ನಾಗಿ ಮಾಡಿದಂತೆ, ಕೆಲಸ ಕೊಟ್ಟ. ನೋಡಿ, ನೀವೆಲ್ಲ ಲೋಕದಲ್ಲಿದ್ದು ಧರ್ಮ ಪ್ರಚಾರ ಮಾಡ್ಬೇಕು, ಯಾಕೆಂದ್ರೆ ಧರ್ಮ ಹಾಗೆ ಉಳಿಬೇಕು ಅಂತ. ಅದಕ್ಕೆ ಕೆಲವನ್ನೆಲ್ಲ ಅವನು ಇಟ್ಟ. ಯಾರ್ಯಾರನ್ನ ಇಟ್ಟ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಕೃಷ್ಣ ಕೃತಂ ಧರ್ಮ ಪ್ರತಿಷ್ಠಾಪನಮಪಿ ನಿರೂಪಯತಿ ಉದ್ಧವಮಿತಿ. ಮುಂದಿನ ಶ್ಲೋಕ ಏನು, ಉದ್ಧವಂ ಸನಕಾದೀಂಶ ಅಂತ ಪ್ರಾರಂಭ ಆಗುತ್ತೆ. ಅದ್ರ ಹಿಂದಕ್ಕೆ ಬರೋದು ಧರ್ಮ ಪ್ರತಿಷ್ಠಾಪನೆಯನ್ನು ಕೃಷ್ಣ ತಾನು ಮಾಡಿಸಿದ್ದಾನೆ, ಅದನ್ನ ವಿವರಿಸಲಿಕ್ಕೆ ಶ್ಲೋಕ ಹೊರಟಿದೆ ಅಂತ. ಇದು ಈ ಶ್ಲೋಕದಿಂದ ಮುಂದೆ ಇನ್ನೊಂದು ಸ್ವಲ್ಪನೇ ಶ್ಲೋಕ ಇದೆ, ಅದನ್ನ ನಾಳೆ ದಿವಸ ನಾವು ಮುಕ್ತಾಯ ಮಾಡೋಣ ಈ ಮಣಿಮಂಜರಿಯ ಈ ಭಾಗ. ನಂತರ ನಿಮ್ಗೆ ಫೈಲ್ ಕಳಿಸಿದ್ದಾರೆ ಈ PDF ನಲ್ಲಿ, ಇದು ಗ್ರೂಪ್ ನಲ್ಲಿ. ಇಲ್ಲಿ ಅನುಮಧ್ವ ವಿಜಯದ್ದು ಕಳಿಸಿದ್ದಾರೆ. ಇದು ನಾಳೆ ಮುಕ್ತಾಯ ಆಯ್ತು ಬೇಗ ಅಂತ ಆದ್ರೆ ನಾಳೆ ಅಂತೂ ಈ ಮಣಿಮಂಜರಿಯ ಭಾಗ ಮುಕ್ತಾಯ ಆಗುತ್ತೆ. ಇದು ಮುಕ್ತಾಯ ಬೇಗ ಆಯ್ತು ಅಂದ್ರೆ ಹನುಮಧ್ವ ವಿಜಯದ ಪ್ರಾರಂಭ ನಾಳೆನೆ ಮಾಡೋಣ. ಇಲ್ಲ ಅಂದ್ರೆ ಮುಂದಿನ ವಾರದಂದು ಮತ್ತೆ ಈ ಹನುಮಧ್ವ ವಿಜಯದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಗುರುಗಳೇ.